ಬರಿತಾ ಇರ್ತಾರೆ. ಸೊ ಅವರು ಬರೆದು ಒಂದಷ್ಟು ಇಟ್ಟಿದ್ರು. ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ತುಂಬ ಹೊಸ ಹೊಸ ಪದಗಳೆಲ್ಲ ಇತ್ತು. ಅದು ನಾನೇ ಎಷ್ಟೋ ಕೇಳಿಲ್ವಲ್ಲ ಇದು. ಆದರೆ ಅವರು ಕನಕಪುರದ ಕಡೆಯವರು, ಆ ಕಡೆ ಊರಿನ ಕಡೆ ಪದಗಳು ಎಲ್ಲ ಹೊಸದಾಗಿ ಕಾಣಿಸ್ತು. ಅದನ್ನ ಎತ್ಕೊಬಂದು ಇದನ್ನೇನೋ ನಾವು ಮಾಡೋಣ ಅಂತ ನಾವು ಕೂತ್ಕೊಂಡಾಗ ಇದಕ್ಕೆ ಏನೇ ಕಂಪೋಸ್ ಮಾಡಕ್ ಹೋದ್ರು ಅದೊಂದು ಹಾಡಿನ ರೂಪ ತಗೊಂಡ್ಬಿಡ್ತಾ ಇತ್ತು. ಅದನ್ನ ಬ್ರೇಕ್ ಮಾಡಿ ನಾವು ಸ್ವಲ್ಪ ಥಿಯೇಟರ್ ಹಿನ್ನೆಲೆ ಇರೋದ್ರಿಂದ ಬ್ರೇಕ್ ಮಾಡಿ ಹಾಡಿನ ರೂಪ ಬರದೇ ಇರೋ ಥರ ಏನು ಟ್ರೈ ಮಾಡ್ಬೋದು ಅದನ್ನ ಟ್ರೈ ಮಾಡೋಣ ಅಂತ ಈ ಥರದೊಂದು ಪ್ರಯೋಗ ಟ್ರೈ ಮಾಡಿದ್ದೀವಿ. ಮಕ್ಕಳೆಲ್ಲ ಜೊತೆಗೆ ಸೇರ್ಕೊಂಡಿದ್ದಾರೆ. ಹರಡು ನನ್ನ ಜೊತೆ ಆಡ್ತಾ ಇದ್ದಾನೆ. ಇದೊಂದು ಪರ್ಫಾರ್ಮ್ ಮಾಡ್ತೀವಿ ಸಂದರ್ಭ. ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತಾರೆ? ಈ ರೀಟಚ್ ಹೇಗೆ ಅನ್ನಿಸ್ತು ಶಿವಣ್ಣ? ಫಸ್ಟ್ ಆಫ್ ಆಲ್ ನ್ಯೂಸ್ ಡೈರೆಕ್ಟರ್ ಸೂಪರ್. ಯಾಕಂದರೆ ಯೂಶ್ವಲ್ ರೀಮಿಕ್ಸ್ ಮಾಡಬೇಕಾದ್ರೆ ತಿರ್ಗಾ ರೀಕ್ರಿಯೇಟ್ ಮಾಡಬೇಕಾದ್ರೆ ಭಾಳ ಕಷ್ಟ ಸಾಂಗ್. ಅದು ಈ ಸಾಂಗಲ್ಲಿ ವೆರಿ ಮೆಲೋಡಿ, ಅದು ಅವಾಗಲೇ ಅಷ್ಟು ದೊಡ್ಡ ಹಿಟ್ ಆಗಿತ್ತು ಸಾಂಗ್. ಅದು ಇವಾಗಲೂ ಆ ಸಾಂಗ್ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ಅಷ್ಟು ಈಸಿಯಾಗಿ ಫಾಸ್ಟ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ. ಅದನ್ನು ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ. ಎಲ್ಲೂ ನಮಗೆ ವಿ ನಾಟ್ ಫೀಲ್ ದಟ್ ವಿ ಆರ್ ಮಿಸ್ಸಿಂಗ್ ದ ಎಸೆನ್ಸ್ ಆಫ್ ಮನಮೇಶ್ ಅವರಿಗೆ ಎಸೆನ್ಸ್ ಮಿಸ್ ಮಾಡಿಲ್ಲ. ಅದು ನಿಜವಾದ ಅಪ್ರಿಷಿಯೇಟೆಡ್ ರಿಯಲಿ. ಆ್ಯಂಡ್ ಐ ಥಿಂಕ್ ಯಾರು ಆಡಿರೋರು ಮಧ್ಯದಲ್ಲಿ ಸೂಪರ್ ಆಡಿದ್ರು. ಫ್ಯಾಂಟಾಸ್ಟಿಕ್. ಅವರು ಕಪಿಲ್, ಓಕೆ ಸೂಪರ್. ಅವರಿಬ್ಬರು ಆಡಿದ್ದಾರೆ. ಆ್ಯಂಡ್ ಪಿಕ್ಚರೈಸೇಷನ್ಲಿ ಸಂತೋಷ್ ಫ್ಯಾಂಟಾಸ್ಟಿಕ್ ಆಗಿ. ಅವ್ರು ಯಾರೋ ಹೇಳ್ತಿದ್ದೀವಲ್ಲ, ನೀವು ಅವಾಗಲೇ ತುಂಬ ಚೆನ್ನಾಗಿ ಮಾಡಿ. ಬಟ್ ಓಕೆ, ಔಟ್ಡೋರ್ ಮಾಡೋಕ್ಕೂ ಇಂಡೋರ್ ಮಾಡೋಕ್ಕೂ ಭಾಳ ವ್ಯತ್ಯಾಸ. ಅದು ಅಲ್ಲಿ ರಿಯಲ್ ಒರಿಜಿನಲ್ ಫೀಲ್ಡ್ಸಲ್ಲಿ ಮಾಡಿದ್ದು. ಆವಾಗ ನಮಗೆ ಆ ಗ್ರೀನ್ಸ್ ತುಂಬ ಚೆನ್ನಾಗಿತ್ತು. ಅವಾಗ ದೇಶ ಚೆನ್ನಾಗಿತ್ತು, ಅವಾಗ ಕಾಲ ಚೆನ್ನಾಗಿತ್ತು. ಇವಾಗ ಹೆಂಗೆಂಗೋ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ಅಷ್ಟೇ. ಐ ಥಿಂಕ್ ದಟ್ ಬಿಕಮ್ ವೆರಿ. ಬಟ್ ಅದನ್ನ ರೀಕ್ರಿಯೇಟ್ ಮಾಡಿ ಸಂತೋಷ್ ಅವ್ರು ನಿಜವಾಲ್ ಹ್ಯಾಟ್ಸ್ ಆಫ್. ಆ್ಯಂಡ್ ಕೊರಿಯೋಗ್ರಾಫಿ ಮುರಳಿ ಅಲ್ಲಿ ಕೈಲಾಸಂ ಮಾಡಿದ್ರು. ಕೈಲಾಸಂ ನಮ್ಮ ಗುರುಗಳು ಅವರೇ. ನನಗೆ ಫಸ್ಟ್ ನಾನು ಎಂಟ್ರ್ ಆಗೋಕ್ಕೂ ಮುಂಚೆ ನನಗೆ ಸಿನಿಮಾ ಡ್ಯಾನ್ಸ್ ಅಂತ ಕಲ್ತಿದ್ದು ಕೈಲಾಸಂ. ಅದಕ್ಕೆ ಮುಂಚೆ ಕೂಚಿಪುಡಿ ಕಲ್ತಿದ್ದೆ ವೆಂಕಟೇಶ್ವರ ಸತ್ಯಂ ಅಂತ. ನಾನು 1.5 year ಟ್ರೈನಿಂಗ್ ತಗೊಂಡಿದ್ದು. ಅದಾದಮೇಲೆ ನನಗೆ ಕೈಲಾಸಂ ಅವರು ಫಿಲ್ಮ್ ಸ್ಟೆಪ್ಸ್ ಅಂತ ಹೇಳ್ಕೊಟ್ಟಿದ್ದು. ಅವರೇ ಕೊರಿಯೋಗ್ರಾಫ್ ಮಾಡಿದ್ವಿ ಸಾಂಗ್. ಫಸ್ಟ್ ಆನಂದ್ ಸಪ್ತಿ ಮನಮೇಶ್ವರರಿಗೆ ಟಿಲ್ ಐ ಥಿಂಕ್ ಸಂಯುಕ್ತವರೆಗೂ ಅವರೇ ಮಾಡಿದ್ರು. ಐ ಥಿಂಕ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಕಮಿಂಗ್ ಟು ವಿನಯ್ ಆ್ಯಂಡ್ ಮೆಗಾ ಶೆಡ್ಯೂಲ್ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವಿನಯ್ ಅದೇ ನೀವು ಹೇಳಿದಾಗ ನಿಜವಾಗ್ಲೂ ದಿಸ್ ಸಾಂಗ್ ಇಸ್ ಡನ್ ವೆರಿ ವೆಲ್. ಆ್ಯಂಡ್ ಮೆಗಾ ಶೆಡ್ಯೂಲ್ ಸಾಂಗ್ಸ್ ನೋಡಿದ್ದೀನಿ ಆಲ್ರೆಡಿ ಇವಾಗ. ಆ್ಯಂಡ್ ಶಿ ಇಸ್ ಎ ಗುಡ್ ಡ್ಯಾನ್ಸರ್. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ. ಆನ್ ದ ಸ್ಕ್ರೀನ್ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ, ನೀಟಾಗಿದೆ ಸಾಂಗು. ಆ್ಯಂಡ್ ಮೂಮೆಂಟ್ಸ್ ಆಗಲಿ ಇಬ್ಬರಿಗೂ ಕೋಆರ್ಡಿನೇಷನ್ ಸೂಪರ್. ನನಗೆ ತುಂಬ ಐ ಥಿಂಕ್ ಐ ಡೋಂಟ್ ಫೀಲ್ ಗ್ರಾಮಾಯಣ ಇಸ್ ಗೋಯಿಂಗ್ ಟು ಬಿಕಮ್ ಅ ವೆರಿ ಬಿಗ್ ಫಿಲಮ್, ಹಿಟ್ ಫಿಲಮ್. ಯಾಕಂದರೆ ಆ ಸೊಗಡು ನನಗೆ ಕಾಣ್ತಾ ಇದೆ. ದಟ್ ವಾಸ್ ಮಿಸ್ಸಿಂಗ್. ಈಗ ನಡುವೆ ಒಂದು ಏನಂತೀವಿ, ಆ ವಿಲೇಜ್ ನಮ್ಮ ವಾಸನೆ ಅಂತೀವಿ, ಒಂದು ಮಣ್ಣಿನ ವಾಸನೆ ಅಂತೀವಲ್ಲ, ಆ ವಾಸನೆ ಕಾಣ್ತಾ ಇದೆ ಗ್ರಾಮಾಯಣದಲ್ಲಿ. ಐ ಫೆಲ್ಟ್ ಮನಮೇಶ್ವರಿಗೆ ಟೈಮ್ ಉಂಟು. ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಆ್ಯಂಡ್ ವಾಸ್ ವೇಲೂರ್ ಸೂಪರ್. ಆ್ಯಂಡ್ ಮನೋಹರ್ ಸರ್ ಸೂಪರ್. ಆಲ್ ದ ಬೆಸ್ಟ್ ಸರ್. ದಿಸ್ ಫಿಲಮ್ ಇಸ್ ಗೋಯಿಂಗ್ ಟು ಬಿ ಹಿಟ್. ನವೀನ್ ದುಬೈ ಇರುತ್ತೆ ಕಡೆ ಕೂಡ ಕಳಿಸಿದ್ರು ಅವರು. ದುಬೈ ಇರ್ತದೆ. ನವೀನ್ ಎನಿವೇ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ದೇವರ ಚಂದ್ರು ಸೂಪರ್, ತುಂಬ ಚೆನ್ನಾಗಿ ಫ್ಯಾಂಟಾಸ್ಟಿಕ್ ಆಗಿದೆ. ಆ್ಯಂಡ್ ದೀಪು ಆಲ್ ದ ಬೆಸ್ಟ್. ಆ್ಯಂಡ್ ಮುರಳಿ ಮಾಸ್ಟರ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಐ ವಾಂಟ್ ಟು ಕಮ್ ಫಾರ್ ದ ಸಕ್ಸಸ್ ಮೀಟ್ ಅಷ್ಟೇ. ಹಾರ್ಟಿಲಿ ಐ ಫೀಲ್ ದಟ್ ದಿಸ್ ಗೋಯಿಂಗ್ ಟು ಬಿ. ಐ ಥಿಂಕ್ ಅಭಿಮಾನಿಗಳೆಲ್ಲ ನನ್ನ ಮಾತನ್ನ ಉಳಿಸ್ತೀನಿ ಅಂತ ನಂಬಿದ್ದೀನಿ. ಯಾಕಂದರೆ ದಿಸ್ ಗೋಯಿಂಗ್ ಟು ಬಿ ಫ್ಯಾಂಟಾಸ್ಟಿಕ್ ಬಿಕಾಸ್ ದಿಸ್ ಹಸ್ ಗಾಟ್ ಸಮ್ ಫ್ಲೇವರ್ ಇದೆ ಈ ಫಿಲಮ್ಲಿ. ಖಂಡಿತ ನೋಡಬೇಕು. ಯಾಕಂದರೆ ಗ್ರಾಮಾಯಣ ಟೈಟ್ಲೇ ತುಂಬ ಚೆನ್ನಾಗಿದೆ. ನನಗೆ ಈ ಹಾಡು ಕೇಳ್ತಿದ್ದಂಗೆ, ಅದು ಆ ಟೈಟಲ್ ಟ್ರ್ಯಾಕ್ ಕೇಳ್ತಿದ್ದಂಗೆ ನನಗೆ ಚಿಗುರಿದ ಕನಸು ಜ್ಞಾಪಕ. ಸಿಂಗಾರ ಅಂತ ಹೇಳ್ತೀನಿ, ಆ ಒಂದು ಇನ್ಸ್ಪಿರೇಷನಲ್ ಸಾಂಗ್ ಅಂತ ಅನಿಸುತ್ತೆ ಇದು. ಯಾ ಸೂಪರ್. ಐ ಥಿಂಕ್ ಐ ಶುಡ್ ಕಮ್. ವಿ ಶುಡ್ ಕಮ್ ಬ್ಯಾಕ್. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್. ಆ್ಯಂಡ್ ಫ್ರಮ್ ಮೈ ಸೈಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಗ್ರಾಮಾಯಣ. ಗುಡ್ ಲಕ್. ಗಾಡ್ ಬ್ಲೆಸ್. ಶಿವಣ್ಣ, ನಮ್ಮ ಹೀರೋ ಹೀರೋಯಿನ್ ಜೊತೆ ನೀವು ಹುಕ್ ಸ್ಟೆಪ್ ಹಾಕಬೇಕು. ಆದರೆ ಅದಕ್ಕೂ ಮೊದಲು ನಿಮ್ಮ ಮನಮೆಚ್ಚಿದ ಹುಡುಗಿ ಇಲ್ಲಿದ್ದಾರೆ, ಒಂದು ಲೈನ್ ಈ ಹಾಡಿದ್ದೇನಾದರೂ ಹಾಡ್ಬೋದಾ ಅಂತೇಳಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ.
ಮೇಘಾವ್ರು ಕೂಡ ಅದ್ರ ಬಗ್ಗೆ ಹೇಳಂಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ದ ಹೋಲ್ ಟೀಮ್. ನನಗೆ ಹೆಸರು ಅಷ್ಟು ಗೊತ್ತಿಲ್ಲ ನಿಮ್ಮದಲ್ಲ, ಎಲ್ಲರೂ ಟೀಮ್ ಅವರು. ಆಮೇಲೆ ನಿಮಗೆ ವೇಲೂರ್ಗೆ ಮತ್ತು ಮನೆಯವ್ರಿಗೆ 50 ಇಯರ್ಸ್ಗೆ ಒಳ್ಳೆಯದಾಗಿ ಆಲ್ ದ ಬೆಸ್ಟ್. ಹಾಡಿನ ಬಗ್ಗೆ ಹಾಗೂ ರಾಮಾಯಣದ ಬಗ್ಗೆ. ಕೂತ್ಕೊಂಬಿಡಿ ವೇಲು ಬಾಯ್. ಎಲ್ಲ ಪತ್ರಿಕಾ ಸಾಹೇಬರು ನಮಸ್ಕಾರ. ಬಹಳ ಅದ್ಭುತವಾದ ದಿನ ಇದು. ಕೂತ್ಕೊಂಬಿಡಿ ವೇಲು. ನಿಮ್ಮ ಸಾಹೇಬರು, ಬಾಸು ಸಾಹೇಬರು, ಅಂದರೆ 87ರಲ್ಲಿ ಮನೆ ಮೆಚ್ಚಿದ ಹುಡುಗಿ ವಜ್ರೇಶ್ವರಿ ಕಮೇಜಿಂದ ಆಡಿಯೋರಿಯಸ್ ತಗೊಂಡು ಮನೋರಣ್ಣ ಅವರು ಹೈಯೆಸ್ಟ್ ರೇಟ್ ಕೊಟ್ಟಿದ್ರು ಅವಾಗ. ಅದಕ್ಕೆ ರಾಯಲ್ಟಿ 4.5 lakhs. ಆವಾಗ 400 ರೂಪಾಯಿ 500 ರೂಪಾಯಿ ರಾಯಲ್ಟಿ ಕೊಡ್ತಾ ಇದ್ದ ಟೈಮಲ್ಲಿ ಹೈಯೆಸ್ಟ್ ರೇಟ್ ಕೊಟ್ಟು ತಗೊಂಡು ಫಸ್ಟ್ ಸಿನಿಮಾ ಶಿವಣ್ಣ ಅವ್ರಿಗೂ ಗಾರಿ ಸಂಸ್ಥೆಯಲ್ಲಿ ಬಿಡುಗಡೆ ಆಗಿದೆ. ಆವಾಗ ಪ್ಲಾಟಿನಮ್ ಡಿಸ್ಕ್ ಕೊಟ್ಟಿದ್ದು ಈ ಪಿಕ್ಚರ್ಗೆ, ಸೂಪರ್ ಹಿಟ್ ಆಗಿತ್ತು. ಆ ಯಾರನ್ನ ಮತ್ತೆ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವರು, ಅರ್ಧಚಂದ್ರ ಅಲ್ಲ, ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾಗಿ ರೀಮಿಕ್ಸ್ ಮಾಡಿದ್ದಾರೆ. ನನಗೆ ಈ ರೀಮಿಕ್ಸು ಇದೆಲ್ಲ ಸ್ವಲ್ಪ ದೂರ ನಾನು, ಯಾಕಂದ್ರೆ ನಾನು ನಮ್ಮ ಸುಬ್ರಹ್ಮಣ್ಯ ಸಾಹೇಬ್ರಿಗೆ ಗೊತ್ತು, ಬಾಸು ಸಾಹೇಬ್ ಸ್ವಲ್ಪ ಹಳೇ ತಲೆಮಾರು. ZX ಅವರು, ZenZ ಅಲ್ಲ, ನಾವು ZX ಅವರು. ಶಿವಣ್ಣ ಅವರು ಮಾತಿಯಲ್ಲಿ ಹೋಗ್ತಾರೆ, ಸುಗುಡು ಆ ಪದ ನೋಡಿ, ಆ ಪದ ಎಂತ ಅದ್ಭುತವಾದ ಪದವನ್ನು ಯೂಸ್ ಮಾಡಿ. ಸುಗ್ಗಿ ಹಬ್ಬದ ಶುಭಾಶಯಗಳು. ಸುಗ್ಗಿ ಹಬ್ಬಕ್ಕೆ ಇವತ್ತು ಸುಗ್ಗಿ ತರನೇ ಅದ್ಭುತವಾದ ಹಾಡು ನಿನ್ನಾಣೆ ನಾನು ಯಾರನ್ನ ಹರಿ ಸಂಸ್ಥೆಯನ್ನು ಬಿಡುಗಡೆ ಮಾಡಿದ್ದೀವಿ. ಮತ್ತೆ ಕಂಪ್ಲೀಟ್ ಟೀಮು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನವೀನ್ ಇವತ್ತಿಲ್ಲ, ಅವ್ರ ಮಗಳಿವತ್ತು ದುಬೈನಲ್ಲಿ ಯಾವುದೋ ಒಂದು ಅವಾರ್ಡ್ ತಗೋಬೇಕಾಗಿತ್ತು, ಸಣ್ಣ ಮಗು, ಹಾಗಾಗಿ ಪೇರೆಂಟ್ಸ್ ಅಲ್ಲಿ ಹೋಗಿದ್ದಾರೆ. ಅಣ್ಣನ ಮಗ 7 ಜನ ವಂಡರ್ಫುಲ್ ಜಾಬ್ ಫಾರ್ ದಿಸ್ ಮೂವಿ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ವಿ ಆರ್ ಮಿಸ್ಸಿಂಗ್ ನವೀನ್ ಆ್ಯಕ್ಚುಲಿ. ಜೊತೆಗೆ ನಮ್ಮ ನಿರ್ದೇಶಕರು ದೇವರು ಮಹಾದೇವ ಅವರು ಗೊತ್ತು, ದೇವರು ಚಂದ್ರು ಅವ್ರು ಎಷ್ಟು ಅದ್ಭುತವಾಗಿ ಹೆಸರು ಮಾಡಿದ್ದಾರೆ. ಕಾದಂಬರಿ ಬಹಳ ದೊಡ್ಡ ವ್ಯಕ್ತಿ, ಬಹಳ ಹತ್ತದಿಂದ ನಾನು ಭೇಟಿಯಾಗಿದ್ದೀನಿ ದೇವರು ಮಹಾದೇವ ಸಾಹೇಬ್ ಅವರಿಗೆ, ಸಿದ್ಲಿಂಗೇನವರಿಗೆಲ್ಲ. ಅದೇ ರೀತಿ ಇವರು ಥಾಟ್ ಪ್ರೊಸೆಸ್ ಇದೆಯಲ್ಲ, ಈ ಸ್ಕ್ರಿಪ್ಟು ಮತ್ತೆ ಹಳ್ಳಿ ಸೊಗಡಿನ ಪದಗಳು ಯೂಸ್ ಮಾಡಿ ಅಲ್ಲಿ ಏನು ವಾತಾವರಣ ಇದೆ, ಇವತ್ತು ದಿನಕ್ಕೆ ಏನು ಬೇಕು, ನಮ್ಮ ಈ ZenZ ಅನ್ನೋ ಏನು ಇದೆಯಲ್ಲ ಇವತ್ತು ದಿನ, ಆಲ್ಫಾ ಬೀಟಾ ಮತ್ತೆ ಏನೇನೋ ಬಂದ್ಬಿಟ್ಟಿದೆ ಇವಾಗ. ಸೊ ಎಲ್ಲಾರು ಕೂಡ ZenZ ಆಲ್ಫಾ ಬೀಟಾ ಏನಿದೆಯೋ ಎಲ್ಲರೂ ಕೂಡ ಈ ರಾಮಾಯಣ ಸಿನಿಮಾ 100% ಕಣ್ತರಿಸುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ಅಫ್ಕೋರ್ಸ್ ವಿನಯ್ ಜಿ ಎಸ್ ತನ್ನ ವಂಡರ್ಫುಲ್ ಜಾಬ್, ರಕ್ತಗತವಾಗಿ ಬಂದಿದೆ ನಟನೆ. ಅವ್ರನ್ನ ಮ್ಯಾಕ್ಸಿಮಮ್ ಯಾವ ರೀತಿ ನಟನೆಯನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ತಿಳ್ಕೊಂಡು ರಾಮಾಯಣಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ವಂಡರ್ಫುಲ್ ಜಾಬ್ಸ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ವಿ. ಅಮ್ಮ ಇವತ್ತು ಫೆಂಟಾಸ್ಟಿಕ್. ನಾನು ನೋಡಿದೆ ಸಿನಿಮಾ, ರಫ್ ಎಲ್ಲ ಕಂಪ್ಲೀಟ್ ಆಗಿ ನೋಡಿದ್ದೀನಿ, ಬಹಳ ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡದ ಸೊಗಡು ಮತ್ತೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವ ರೀತಿ ಹಿಂಗಿದೆ ಬದುಕು, ಏನು ರಾಜಕೀಯ ಇದೆ, ಮತ್ತೊಂದು ಮಗೊಂದು ಎಲ್ಲ. ನಾನು ಕಂಪ್ಲೀಟ್ ಸ್ಟೋರಿ ಹೇಳಲ್ಲ ಸರ್, ಭಯ ಪಡ್ಬೇಡಿ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಬೇಕಾಗಿರುವಂತ ಸಬ್ಜೆಕ್ಟ್ ಖಂಡಿತ ಇದೊಂದು ಮೈಲಿಗೆಲ್ಲ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದು 9ನೇ ಸಿನಿಮಾ ಲಹರಿ ಫಿಲ್ಮ್ಸ್ ಇದೆ. 9 ಇದು ವೆರಿ ವೆರಿ ಪವರ್ಫುಲ್ ನಂಬರ್ ಫಾರ್ ಲಹರಿ. ನಾವು ಏನೇ ಇವಾಗ ಹಾಡು ಲಾಂಚ್ ಮಾಡಿದ್ರು ಕೂಡ 405 4 ಗಂಟೆ 5 ನಿಮಿಷಕ್ಕೆ ಲಾಂಚ್ ಮಾಡಿದ್ದೀವಿ. ರೇಮಲೋಕ ಲೇಬಲ್ ನಂಬರು 6300, ರೋಜಾ 2700, ಮನೆ ಮೆಚ್ಚಿದ ಹುಡುಗಿ 3600, ಎಲ್ಲ 9. ಏನು 9ನಲ್ಲಿ ನಾವು ಲಾಂಚ್ ಮಾಡಿದೀವೋ ಎಲ್ಲ ಸೂಪರ್ ಹಿಟ್ ಆಗಿದೆ. ಈ ಸಿನಿಮಾ ಕೂಡ 100% ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮಾತಾಡಲೇಬೇಕಾಗಿದೆ. ನಾನು ಅವ್ರ ತಂದೆಯವ್ರಲ್ಲಿ ಬಹಳ ಹಳೆ ಪರಿಚಯ. ತಂದೆ ಸಾವಿರ ಸ್ವಾಮಿ CH ಅವ್ರ ಜೊತೆಯಲ್ಲಿ ಸುಮಾರು 25 ವರ್ಷಗಳ ಮುಂಚೆ ನಾವು CD ರಿಲೀಸ್ ಮಾಡಿದ್ದು ಮಂಡ್ಯದಲ್ಲಿ. ಆವಾಗ ಬಹಳ ಸಣ್ಣ ತೇಜಸ್ವಿ ಅವರು, ಅರ್ಧಚಂದ್ರ ತೇಜಸ್ವಿ ಅವರ, ಇವಾಗ ಪೂರ್ಣಚಂದ್ರ ತೇಜಸ್ವಿ. ಸೊ ನನಗೆ ಗೊತ್ತಿಲ್ಲ ಅವರ ಮಗ ಅಂತ. ಬಟ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ನಿಜವಾಗ್ಲೂ ಕ್ರಿಯೇಟಿವಿಟಿ ಹಳ್ಳಿ ಸೋಡು ಮತ್ತೆ ನಮ್ಮ ಜಾನಪದ ಶೈಲಿಯ ಹಾಡುಗಳನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರಲ್ಲಿ ಇವರು ಎಕ್ಸ್ಪರ್ಟ್.
ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಲ್ಸೋ ವಂಡರ್ಫುಲ್ ಜಾಬ್. ಎಸ್ಪೆಷಲಿ ಆ ಫಸ್ಟ್ ಸ್ಟಾರ್ಟ್ ನೋಡಿದ್ವಿ ತಾವು, ಅದೆಲ್ಲ ಮತ್ತೆ ಹೋಗ್ಬಿಟ್ಟಿದ್ದೀವಿ. ಎಷ್ಟೋ ಅಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಪ್ರತಿಯೊಂದು ಪದಗಳ ಮತ್ತೆ ಹೋಗ್ಬಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಯೂಸ್ ಮಾಡಿ ಆಯಾ ಕೂಡ ಬಹಳ ಪ್ರಶಂಸೆ. ನಮ್ಮ ಪತ್ರಿಕಾ ಮಿತ್ರರು ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಸರ್ ಹಾಡು ಅಂತ. ಅದೇ ರೀತಿ ಇದು ಕೂಡ ನನ್ನ ಮೆಚ್ಚಿದ ಹುಡುಗಿಗೆ ಏನು ಪ್ಲಾಟಿನಮ್ ಡಿಸ್ಕ್ ಕೊಟ್ಟಿದ್ವೋ ಇದಕ್ಕೂ ಕೂಡ ಪ್ಲಾಟಿನಮ್ ಡಿಸ್ಕ್ ನಿಮ್ಗೆ ಬರುತ್ತೆ ಸರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು 100%. ಸೊ ನಮ್ಮ ಆಫ್ಕೋರ್ಸ್ ಸಂತೋಷ್ ಜಿ ರಾಜ ಈಸ್ ಡನ್ ಎ ವಂಡರ್ಫುಲ್ ವರ್ಕ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಕಷ್ಟಪಟ್ಟು ಪ್ರತಿಯೊಂದು ಫ್ರೇಮು ತುಂಬ ಚೆನ್ನಾಗಿ ಚಿತ್ರಿಸಿದ್ದೀರಿ. ವಿಶ್ ಆಲ್ ದ ಬೆಸ್ಟ್. ನಿಮ್ಮ ಫಸ್ಟ್ ಸಿನಿಮಾ ಅಲ್ಲ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್. ಈಸ್ ಗೋಯಿಂಗ್ ಟು ಬಿ ವೆರಿ ಬಿಗ್ ಕ್ಯಾರೆಕ್ಟರ್. ಯಾಕಂದರೆ ನಿಷ್ಠೆ ಕಷ್ಟ ಒಂದಿಲ್ಲ, ಭಾಳ ನಿಷ್ಠೆ ಇದೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತಿದೆ ಇವರಿಗೆ. ನೀವು ಮಾಡ್ತೀರಾ, ದೇವ್ರು ಒಳ್ಳೇದು ಮಾಡಿದ್ರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಇಂಟೈರ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ವೇಲು ಸರ್. ವಿಷಯಗಳು ಇವತ್ತು ಏನು ನೋಡಿದ್ರು ಅದಕ್ಕೆಲ್ಲ ಕಾರಣ ಸಂಗೀತ ಪ್ರಿಯರು ಮತ್ತು ನಮ್ಮನ್ನು ಬೆಳೆಸಿದಂಥ ಪತ್ರಿಕಾ ಮಿತ್ರರು, ನಿರ್ಮಾಪಕರು, ನಿರ್ದೇಶಕರು, ಸ್ವರ ಸಂಯೋಜನೆ ಮಾಡಿದವರು, ಸಾಹಿತಿಗಳು, ಪ್ರತಿಯೊಬ್ಬರು ಕೂಡ ಕೇವಲ 500 ರೂಪಾಯಿ ಸ್ಟಾರ್ಟ್ ಮಾಡಿದಂಥ ಮನೋರಂಜನಾ ಈ ಸಂಸ್ಥೆ ಇವತ್ತು 50 ವರ್ಷ ಆಗಿದೆ. ಇದರಲ್ಲಿ ಇದು ಹಿಂದೆಗಡೆ ಭಾಳನೇ ಕಷ್ಟ ಇದೆ. ಬೆವರು, ರಕ್ತ, ಅವಮಾನಗಳು, ನೋವುಂಡವರು, ಹಾಲುಂಡವರು, ಸೋಲುಂಡವರು, ಮತ್ತೆ ಯಶಸ್ಸು ಉಂಡವರು ಕೂಡ ನನ್ನ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ನಿಮ್ಮ ಆಶೀರ್ವಾದ ಹಾಗೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಎಲ್ಲ ಪತ್ರಿಕಾ ಮಿತ್ರರಿಗೆ ಹತ್ರ ನಿಮ್ಮ ಮನೆಗಳಿಗೆ ಬಂದು ನಾನು ಇನ್ವಿಟೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ 2026 ಬಹಳ ಅದ್ಭುತವಾಗಿ ಸ್ಟಾರ್ಟ್ ಆಗಿದೆ. ಒಂದು ರಾಮಾಯಣ ಹಾಡು ಬಿಡುಗಡೆ ಆಯಿತು. ಬರೋ ತಿಂಗಳು 8ನೇ ತಾರೀಕು ನನ್ನ ಮಗನ ಮದುವೆ ಇದೆ ಇದೇ ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ದಯಮಾಡಿ ನಮ್ಮ ವೆಂಕಟೇಶ್ ಅವ್ರ ಕೈಲಿ ಇನ್ವಿಟೇಷನ್ ಕಳಿಸ್ತೀನಿ. ತಾವೆಲ್ಲ ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ವೇಲು ಸರ್. ಇದೀಗ ನಮ್ಮ ಅವ್ರಿಗೆ ನಾನು ಚಿರುಣಿ ಆಗಿದ್ದೀನಿ. ಅಷ್ಟು ಬಿಸಿ ಶೆಡ್ಯೂಲಲ್ಲೂ ಕೂಡ ಬಂದು ಈ ಸಾಂಗನ್ನು ಲಾಂಚ್ ಮಾಡಿಬಿಟ್ಟಿದ್ದಕ್ಕೆ ಸರ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು. ವೇದಿಕೆ ಮೇಲಿರೋ ನಮ್ಮ ಅನ್ನದಾತರು ಮನೋಹರ್ ಸರ್ ಮತ್ತು ವೇಲು ಸರ್, ರಮೇಶ್ ಸರ್, ಚಂದ್ರು ಸರ್, ನವೀನ್ ಸರ್ ದುಬೈಲಿದ್ದಾರೆ. ನವೀನ್ ಸರ್ ತುಂಬ ಏನೇ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಮಾಡಿಕೊಂಡು ನಾನು ಇದೇ ಬೇಕು ಅಂತ ಅಟಾಕ್ ಬಿದ್ದರೂ ಕೂಡ ಯಾಕೆ ಬೇಕು ಎಕ್ಸ್ಪ್ಲೇನ್ ಮಾಡು ಆಮೇಲೆ ಕೊಡ್ತೀನಿ ಅಂತ ನಾನು ಅಟಕ್ ಬಿದ್ದರೂ ಎಷ್ಟು 10 ರೂಪಾಯಿ ಕೇಳಿದ್ರು ಹಿಂಗಾದ್ರೂ ಮಾಡಿ 8 ರೂಪಾಯಿನಾರು ಓದಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮನೋಹರ್ ಸರ್ ಯಾವತ್ತೂ ಅವ್ರು 1 ರೂಪಾಯಿ ಯಾರಿಗೂ ಇಟ್ಕೊಳ್ಳೋಲ್ಲ, 1 ರೂಪಾಯಿ ನಿಮ್ಮ ಹತ್ರನೂ ಬಿಡೋಲ್ಲ. ಪಕ್ಕ ನೀವು ಕ್ಲಾರಿಟಿ ಇದ್ದಾರೆ, ಈ ಹುಡುಗ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನನ್ನ ಕೆಲಸ ನೋಡಿ ಒಂದೇ ಮಾತಲ್ಲಿ ಕೊಡ್ರಿ, ಎಷ್ಟು ದಿವಸ ಬೇಕು ಈ ಡೈರೆಕ್ಟ್ರಿಗೆ, ಅವ್ರಿಗೇನು ಬೇಕಂತ ಹೇಳಿ ಅಲ್ಲೇ ಮುಂದೆ ನಿಂತೆ ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ಕೆಲಸ ಮಾಡಿಸಿದ್ರು ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ ನಂಬಿಕೆ ಮತ್ತು ಪ್ರೀತಿಗೆ ಸರ್, ಆ ನಂಬಿಕೆ ನಾವು ಖಂಡಿತ ಉಳಿಸ್ಕೊಡ್ತೀವಿ ಸರ್. ವೇಲು ಸರ್ ಅಂದರೆ ಎನರ್ಜಿ ನನಗೆ. ನನ್ನ ಸಿನಿಮಾ ಹಳೆ ಪ್ರೊಡ್ಯೂಸರ್ ಇದ್ದಾಗ ಟೀಸರ್ ರಿಲೀಸ್ ಆಗಿತ್ತು. ಇಡೀ ಕರ್ನಾಟಕದಲ್ಲೇ ಒಂದಷ್ಟು ಜನ ಇಂಡಸ್ಟ್ರಿ ಕಡೆಯಿಂದ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್ ಒಂದು 2 ಫೋನ್ ಮಾಡಿದರು. ವೇಲು ಸರ್ ಫೋನ್ ಮಾಡಿ ದಯವಿಟ್ಟು ಆಫೀಸಿಗೆ ಬನ್ನಿ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿದರು. ನಾನು ಅವಾಗಲೇ ಹೋಗಬೇಕಾಗಿತ್ತು, ಮಿಸ್ ಮಾಡ್ಕೊಂಡೆ. ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಕಂಪ್ನಿ ಅಲ್ಲ, ಅವರೆಲ್ಲ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನಿಜೆಲ್ಲ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ಅವಾಗಲೇ ಬಂದು ಬಿಡ್ತಿದ್ದೆ. ಆ್ಯಂಡ್ ಯಾವಾಗಲೂ ನಿಮ್ಮ ಪ್ರೋತ್ಸಾಹ, ಏನಾದರೂ ಸಣ್ಣದು ಕೆಲಸ ನೋಡಿದ್ರು ಪಾಸಿಟಿವ್ ಆಗಿ ನೀವು ಬೆಂತಟ್ಟೋ ರೀತಿ ಸರ್. ಆ್ಯಂಡ್ ನಂಗೆ ಅದು ತುಂಬ ಇಷ್ಟ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಂಗೆ ಖುಷಿಯಾಗಿದೆ, ನಿಮ್ಮ ನಂಬಿಕೆನ ಉಳಿಸ್ಕೊಡ್ತೀವಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿಂದ ಪೂರ್ಣದಿಂದ ಶುರು ಮಾಡೋದು. ಸಿನಿಮಾಗೆ ವಿನು ಸರ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ, ಪ್ರೊಡ್ಯೂಸರ್ ಸಿಗೋಕ್ಕಿಂತ ಮುಂಚೆನೇ ಪೂರ್ತಿ ಕಥೆ ಓದಿ ಏನೋ ಬರ್ಕೊಂಡು ನಾನು ಗ್ರಂಥ ಥರ ಬರ್ಕೊಂಡಿದ್ದೆ. ಇಷ್ಟೊಂದು ಬರೆದಿಟ್ಕೊಂಡಿದ್ದೀನಿ ಅಂತ ಊರಲ್ಲಿ ನನಗೆ ಬೇಕಾಗಿ ಹಿಂಗೆ ಸಂಗೀತ ಬೇಕು ಈ ಥರದ್ದೆಲ್ಲ ಹೇಳಿದಾಗ ಊರ ಕಡೆಗೆಲ್ಲ ಹೋಗಿ ರಿಸರ್ಚ್ ಮಾಡಿ
ಈಗ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ನಾವೇನು ಬರ್ಕೊಂಡಿದ್ದೋ ಅದಕ್ಕೆ ತಕ್ಕಂತೆ ಇನ್ನು ಹೆಚ್ಚು ಅದ್ಭುತವಾಗಿ ಖುಷಿ ಕೊಡುವಂಥ ಹಾಡು ಮತ್ತು ಸಾಹಿತ್ಯ ತುಂಬ ಚೆನ್ನಾಗಿದೆ ಪೂರ್ಣದಿಮ್ ವರ್ಕು. ಯಾವಾಗಲೂ ನನ್ನ ಚೂರು ಪೋಸ್ಟ್ ಪ್ರೊಡಕ್ಷನ್ ಮುಗೀತು, ಚೂರು ತಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪತಾಜೆ ಸರ್, ನಾನು ಸಂತೋಷ್ ರೈ ಪತಾಜೆ ಸರ್ ಸಿನಿಮಾ 7 o'clock ಇಂದ ಅವ್ರ ಅಭಿಮಾನಿ, ಅವ್ರ ಕೆಲಸ ಫಾಲೋ ಮಾಡ್ಕೊಂಡು ಬಂದಂಥ ಹುಡುಗ. ಅವರು ಅಷ್ಟು ದೊಡ್ಡ ಸಿನಿಮಾಟೋಗ್ರಫರ್ ಆಗಿದ್ದರು ನಮ್ಮ ಜೊತೆ. ಒಂದು ದಿವಸನೂ ಕೂಡ ನೀನು ಹೇಳಿದ್ದೆ ಯಾಕೆ ಮಾಡಬೇಕು ಅಂತ ಒಂದು ದಿವಸ ಕೇಳಿದ್ರು. ಸರ್ ನಂಗೆ ಹಿಂಗೆ ಬೇಕು ಇದು ಅಂತ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣವೇ ನನಗೆ ಏನು ಬೇಕೋ ಅದನ್ನು ಅವರು ಅದನ್ನು ಅದಕ್ಕಿಂತ ಜಾಸ್ತಿ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಫಾಸ್ಟು ಅಪ್ಪ, ನಾನು ಈ ಸಿನಿಮಾ 80 ದಿವಸ ಬೇಕು ಶೂಟಿಂಗ್ ಅಂತ ಹೇಳಿದ್ದೆ ಸರ್. 56 ದಿವಸಕ್ಕೆ ಮುಗಿಸಿದ್ದೀವಿ. ಒಂದು ದಿವಸ ಅಂತೂ 11 ಲೊಕೇಶನ್ ಸರ್, 11 ಲೊಕೇಶನ್ ಶಿಫ್ಟ್ ಆಗಿದೆ ಸರ್. ಒಂದು ಲೊಕೇಶನ್ ಶಿಫ್ಟಿಗೆ ಮಿನಿಮಮ್ ಅಂದರು 1 ಗಂಟೆ ಬೇಕು ಸರ್. ಆದರೆ ಅವತ್ತು 11 ಲೊಕೇಶನ್ ಸಂಜೆ ಸೂರ್ಯ ಹುಟ್ಟುವಾಗಲಿ ಏನು ಹೊಳಿತು ಸೂರ್ಯ ಅನ್ನೋ ಕೊನೆ ಶಾರ್ಟು ಬಿಟ್ಟಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮ್ಮ ನಿಜವಾಗ್ಲೂ ಏನು ಹೇಳಿದ್ರು ಕಡಿಮೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಾಂದರೆ ನಿಮ್ಮ ತಂಡ ಇಲ್ಲಾಂದರೆ ಪವನ್, ಹರ್ಷಿ, ಮಾದೇವಣ್ಣ, ಗೊತ್ತಿಲ್ಲ ಇನ್ನು ಹುಡುಗರು ಎಲ್ಲರೂ ಸರ್, ತುಂಬ ನಿಮ್ಮ ತಂಡನೇ ಸೂಪರ್ ಸರ್, ಸೂಪರ್ ಪಾಸಿಟಿವ್. ಐ ಲವ್ ಯು, ಸೂಪರ್ ಸರ್. ಆ್ಯಂಡ್ ಅರುಣಣ್ಣ ಆಕ್ಟೇ ಮಾಡಲ್ಲ, ಗಡ್ಡ ಬಿಡ್ಕೊಂಡು ಓಡಾಡ್ತಾರೆ, ಅವ್ರು ಬೇಡ ಕಣ್ರಿ ಅಂತ. ಅವ್ರು ನಮಗೆ ಸಿಗಲ್ಲ, ನಿಮ್ಮ ಕಂಟ್ರೋಲ್ಗೆ ಸಿಗಲ್ಲ ಅಂತ. ಇಲ್ಲ ಅವ್ರು ಬೇಕೇ ಬೇಕು ಅಂತ ಕಾಲ್ ಮಾಡಿದಾಗ ಕತೆ ಹೇಳು, ಏನು ಇಟ್ಟಿದೆ ಇಲ್ಲಿಂದಲೇ ಕೇಳಿ ಆ ಕತೆನ ಫೋನಲ್ಲೇ ಕೇಳಿ ನೀವು ಒಪ್ಪಿ ನನಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಕೊಟ್ಟಿದ್ದಲ್ಲದೆ ಅವರು ನನ್ನ ಪಾತ್ರ ಹೇಳಿ ಫೋನ್ ಇಟ್ಟೆ ಮಾರೋ ದಿವಸ ನೀಟ್ ಶೇವ್ ಮಾಡಿ ನೀಟಾಗಿ ವಿತ್ ಕಾಸ್ಟ್ಯೂಮ್ ಫೋಟೋ ಕಳಿಸ್ತಾರೆ. ಅದು ಅರುಣ್ ಸರ್. ಥ್ಯಾಂಕ್ ಯು ಅರುಣ್ ಸರ್. ನೀವು ನನ್ನ ಕತೆ ನಂಬಿದ್ದಕ್ಕೆ, ನನ್ನ ನಂಬಿಕೆಗೆ, ನಾನು ಅಂದ್ಕೊಂಡಿದ್ದ ಪಾತ್ರನ ಮಾಡಿಕೊಟ್ಟಿದ್ದಕ್ಕೆ, ಕೇಳಿದಾಗ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿಗೆ, ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವತ್ತೂ ಚಿರಬೇಕು ಸರ್. ಥ್ಯಾಂಕ್ ಯು. ಆ್ಯಂಡ್ ಗೋಪಿ ಅಣ್ಣ ಏನು ಹೇಳೋದು, ಗೋಪಿ ಅಣ್ಣ ನಡ್ಕೊಂಬರೋದಕ್ಕೆ ಗೋಪಿ ಅಣ್ಣ ಮೊದಲೇ ಸ್ಕ್ರಿಪ್ಟ್ ಓದಿದ್ರು, ಹಾಗಾಗಿ ಈಸಿ ಆಯಿತು. ಸೊ ಗೋಪಿ ಅಣ್ಣ ಫುಲ್ ಸ್ಕ್ರಿಪ್ಟ್ ಓದಿದ್ರು ಕೂಡ ಎಲ್ಲ ರೀಡಿಂಗ್ ತೊಗೊಂಡ್ರು. ಇನ್ನೊಂದು ವಾರ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರೆ ಆ ಸ್ಕೆಡ್ಯೂಲ್ ಏನೇನು ದೃಶ್ಯಗಳು ಹಾಕೊಂಡಿದ್ರು ಕೂಡ ಅವ್ರು ಇಲ್ದಿದ್ರು ಕೂಡ ಆ ಎಲ್ಲ ದೃಶ್ಯಗಳನ್ನ ಕೇಳಿಕೊಂಡು ಲಿಟ್ರಲಿ ಡೈರೆಕ್ಟ್ರಿಗೆ ಎಷ್ಟು ಪ್ರಶ್ನೆ ಆಗುತ್ತೆ ಅಷ್ಟು ಪ್ರಶ್ನೆ ಕೇಳಿ ಆ ಪಾತ್ರದ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋ ನಟ ನಂಗೆ ತುಂಬ ಇಷ್ಟ. ಅವ್ರು ಏನು ಪ್ರಶ್ನೆ ಕೇಳಿದ್ರು, ಅವ್ರು ಏನು ಕೇಳ್ತಾರೆ ಪ್ರಶ್ನೆ ಅಂತ ಕಾಯ್ತಾ ಇರ್ತೀನಿ. ಆ ಪ್ರಶ್ನೆಯಿಂದ ನನಗೆ ಗೊತ್ತಿಲ್ದಂಗೆ ಒಂದಷ್ಟು ನಾನೇನೇನು ಕಲಿತಾ ಇರ್ತೀನಿ. ಅದು ಸದ್ಯ ಗೋಪಿ ಅಣ್ಣ ಹೇಳಕ್ ಬಿಡಿ, ಒಳ್ಳೆ ಕತೆ ಅಂತಲ್ಲ ಹೇಳಬೇಕಾ. ಥ್ಯಾಂಕ್ ಯು ಗೋಪಿ ಅಣ್ಣ. ನೀವು ಮಾಡಿರೋ ನಾನು ಸಿನಿಮಾ ನಾನು ನೋಡಿದ್ದೀನಿ, ನಂಗೆ ತುಂಬ ಖುಷಿ ಕೊಟ್ಟಿದೆ ನಿಮ್ಮ ಕೆಲಸ. ಧನ್ಯವಾದ, ಮನಸಾರೆ ಧನ್ಯವಾದ. ನೀವು ಏನು ಕೇಳಿದ್ರೆ ಕೇಳಿ. ಕತೆ ಇವತ್ತಿನ ತಲೆಮಾರಿನವರ ಪಾಯಿಂಟ್ ಆಫ್ ವ್ಯೂಯಲ್ಲಿ ಗ್ರಾಮಾಯಣ. ಈ ಕಥೆನಲ್ಲಿ ಪ್ರೀತಿ, ಪ್ರೇಮ ಒಂದೇ. ಸೊ ಕಮರ್ಷಿಯಲಾಗಿ ಏನೇನು ಬೇಕು ಮತ್ತು ಹಳ್ಳಿ ಸೊಗಡು. ನಾವೊಂದ್ಸತಿ ಈ ಸಿನಿಮಾ ನೋಡಿದ್ರೆ ಹೆಂಗೆ ನಿಮಗೆ ಓಲಿ ಸಮಲಿಗೆ ಹಾಡು ನೋಡಿದಾಗ ನಿಮ್ಮ ಮರ್ತೋಗಿರೋ ಪದಗಳು ನೆನಪಾಗಿ ನೀವು ಒಂದ್ಸತಿ ನಮ್ಮ ಊರಿಗೆ ಹೋಗ್ಬೇಕು ಅನ್ಸುತ್ತಾ. ಈ ಇಡೀ ಸಿನಿಮಾ ನೋಡಿದಾಗ ಖಂಡಿತ ನಿಮ್ಮ ಊರು ನೆನೆಸ್ಕೊಳ್ತೀರಾ, ಅದಾಗತ್ತೆ. ಸೊ ಇದೇನು ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವೇನಾದ್ರು ಕೇಳಿದ್ರೆ ಹೇಳ್ಬೋದು. ಆರ್ಟಿಸ್ಟು ದೊಡ್ಡ ದಂಡೆ ಇದೆ ಈ ಸಿನಿಮಾದಲ್ಲಿ. ಲೂಸ್ ಮಾಧವ್ ಅವರು, ಯೋಗೀಶ್ ಅವರು ಇದ್ದಾರೆ. ಅವ್ರು ತುಂಬ ಚೆನ್ನಾಗಿದೆ ಪಾತ್ರ. ಅವರು ಒಂದು 10 ವರ್ಷ ಸ್ನೇಹಿತರು. ಈ ಸಿನಿಮಾ ಮಾಡಿ ನಾನೇನು ಸೈಕಲ್ ಹೊಡಿತಿದ್ರು ಒಂದು ಕ್ಷಣದಲ್ಲಿ ಹೋಗ್ಬಿಟ್ಟು ಈ ಪಾತ್ರ ಮಾಡ್ಕೊಡ್ತೀರ ನೀವು ಅಂತ ಕೇಳಿದ ತಕ್ಷಣ ನಿನ್ನ ಜೊತೆ ನಾನು ಬರ್ತೀನಿ ನಡಿ, 10 ವರ್ಷದ ಸೈಕಲ್ ಹೊಡಿತಿದ್ಯಾ, ಜೊತೆಲಿ ಬರ್ತೀನಿ ನಡಿ ಅಂತ ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಅಪರ್ಣ ಮ್ಯಾಮ್ ಇದ್ದಾರೆ. ಅಪರ್ಣ ಮೇಡಮ್ ಕೊನೆ ಸಿನಿಮಾ, ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಈ ಸಿನಿಮಾ ಮುಗಿಸ್ಕೊಟ್ಟೇ ಹೋಗ್ತೀನಿ ಅಂತ
ಸಂಪೂರ್ಣ ಪೂರ್ತಿ ಸಿನಿಮಾ ಮುಗಿಸ್ಕೊಟ್ಟು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅವರು ಮಾಡ್ತಿದ್ದಾರೆ. ಬಲರಾಜವಾಡಿ ಸರ್ ಇದ್ದಾರೆ. ಸೀತಾಕೋಟೆ ಅವರಿದ್ದಾರೆ. ಅಫ್ಕೋರ್ಸ್ ನಮ್ಮ ಡೈರೆಕ್ಟ್ರು ನಮ್ಮ ಕಡೂರಿನ ನನ್ನ ಸ್ನೇಹಿತರು ನಿರ್ದೇಶಕ ಸತ್ಯಪ್ರಕಾಶ್ ಅವರಿದ್ದಾರೆ. ಆ್ಯಂಡ್ ನಮ್ಮ ಪ್ರೀತಿಯ ನಟ ಅಚ್ಯುತಣ್ಣ ಇದ್ದಾರೆ. ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ. ದೊಡ್ಡ ಲಿಸ್ಟೇ ಇದೆ. ಸಣ್ಣ ಪುಟ್ಟ ಮತ್ತು ಹೊಸ ಹೊಸ ಪಾತ್ರಗಳಿಗೆ ಜಾಂಗೀರಣ್ಣ ಇದ್ದಾರೆ. ತುಂಬ ಜನ ರಂಗಭೂಮಿ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹೊಸ ಹೊಸ ಮಕ್ಕಳು ತುಂಬ ಚೆನ್ನಾಗಿ ಅವ್ರದ್ದೇ ಆದ ರೀತಿಲಿ ತುಂಬ ಒಂದಷ್ಟು ಕತೆಗೆ ಹೇಳೋದಕ್ಕೆ ಹೆಲ್ಪ್ ಮಾಡಿದರು. ನಂಗೆ ಕಳೆದ ಸದ್ಯಕ್ಕೆ ಇಷ್ಟು. ಆ್ಯಂಡ್ ವಿನಯ್ ಸರ್ ಮುಂದೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೇಘಮ್ಮ ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಕಷ್ಟಪಟ್ಟಿದ್ದೀನಿ ಜಾಸ್ತಿ, ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮೇಲೆ ಇರೋ ಗಣ್ಯರಿಗೆ ಮೊದಲದಾಗಿ ನಾನು ಲಹರಿ ಸಂಸ್ಥೆ, ಯಾಕಂದರೆ ಒಂದು ಸಿನಿಮಾ ಇಂಡಸ್ಟ್ರಿ 50 ವರ್ಷ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿದೆ ಅಂದರೆ ಸರ್, ಅವರಿಗೆ ನಿಜವಾಗ್ಲೂ ಸಿನಿಮಾದ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಅದು ಸಾಧ್ಯ. ಯಾಕಂದರೆ ನಾನು ವೇಲು ಸರ್ ಮೀಟ್ ಆಗಿದ್ದು ತುಂಬ ಕಮ್ಮಿ. ನಾನು ಪ್ರತಿ ಸಲ ಅವ್ರನ್ನ ಇಂಟ್ರೂ ತಪ್ಪದೇ ನೋಡ್ತೀನಿ ಎಲ್ಲೇ ಬಂದರೆ. ಯಾಕಂದರೆ ಆ ಎನರ್ಜಿ ಇದೆಯಲ್ಲ ಸರ್, ನಾನು ಈ ಏಜಿಗೆ ನಾನು ಎಲ್ಲೂ ನೋಡಿಲ್ಲ. ಯಾಕಂದರೆ ಯು ಹ್ಯಾವ್ ಸೋ ಗುಡ್. ಅಂದರೆ ಏನೇ ಮಾತಾಡಿದ್ರು ಅದನ್ನು ತುಂಬ ಇದು ಮಾತಾಡ್ತೀನಿ. ಮನೋಹರ್ ಸರ್ ಯಾವತ್ತೂ ಕಾಣಕ್ಕೆ ಸಿಗಲ್ಲ. ಅವರೊಂಥರ ಓದಿದ್ದಾರೆ, ಅಂದರೆ ಬ್ಯಾಕ್ಗ್ರೌಂಡಲ್ಲೇ ಇರ್ತಾರೆ. ಬಟ್ ಮಗನ ಜೊತೆ ಜಾಸ್ತಿ ಒಡನಾಟ ಸರ್. ಯಾಕಂದರೆ ನವೀನ್ ಸರ್ ಇಲ್ಲ, ಯಾಕಂದರೆ ಅವರು ಸಿನಿಮಾನ ತುಂಬ ಚೆನ್ನಾಗಿ ಓದ್ಕೊಂಡು ಬಂದವರು. ಈಗ VFX ಇರ್ಬೋದು, ಒಟ್ಟು ಸಿನಿಮಾದ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಇಲ್ಲಾಂದರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಈ ಸಿನಿಮಾ ಈಗ ರಾಮಾಯಣ ಅಂತ ಹೇಳ್ತೀವಲ್ಲ, ಹಳ್ಳಿ ಸೊಗಡು ಅಂದರೆ ಸರ್ ಅದನ್ನು ಕ್ಯಾಪ್ಚರ್ ಮಾಡೋದು ಎಲ್ಲದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈಗಾಗಲೇ ಹೇಳೋರು ಒಂದೇ ದಿನ 11 ಲೊಕೇಶನ್ ಶಿಫ್ಟ್ ಮಾಡಿದ್ದೀವಿ. ಅಂದರೆ ಒಟ್ಟು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಅಂದರೆ ನಿಮಗೆ ಸಿನಿಮಾ ನೋಡಿದಾಗ ಪ್ರತಿ ಸೀನಲ್ಲೂ ಯಾವುದೋ ಒಂದು ಹೊಸ ಜಾಗ ಕಾಣುತ್ತೆ, ಹೊಸ ಪ್ರಾಪರ್ಟಿ ಕಾಣುತ್ತೆ. ಅಂದರೆ ಎಲ್ಲವೂ ಬೇರೆ ಬೇರೆ ಥರದ್ದು. ಹಾಗಾಗಿ ಇದು ನಾವೇನೋ ಒಂದು 50-60 ದಿವಸ ಶೂಟ್ ಮಾಡಿದ್ದೀವಲ್ಲ ಸರ್, ಇದು 60 ದಿವಸ ಕೂಡ ಬೇರೆ ಬೇರೆ ಥರದ್ದೇ ಲೊಕೇಶನ್ಸು, ಸಿಕ್ಕಾಪಟ್ಟೆ ಕಲಾವಿದರು. ಹಾಗಾಗಿ ಈ ಸಿನಿಮಾ ತುಂಬ ದೊಡ್ಡದಾಗಿ ಕಾಣುತ್ತೆ. ಹಳ್ಳಿ ಸೌಂಡ್ ಅಂತ ಕೂಡಲೇ ಅದು ಯಾವುದೋ ಅಂದರೆ ಹಳ್ಳಿದು ಆ ಥರ ಅಂದ್ಕೋಬೇಡಿ. ಹಾಗೆ ಈ ಚಿಕ್ಕದಾಗಿ ಹೇಳ್ತೀನಿ ಅಷ್ಟೇ. ಮ್ಯೂಸಿಕ್ ವಿಚಾರ ಬಂದಾಗ ಈಗ 2 ಸಾಂಗ್ ನೋಡಿದ್ದೀರಿ. ಬಟ್ ಯೂಶ್ವಲಿ ನಾವೇನಾಗುತ್ತೆ, ಗ್ರಾಮೀಣ ಸಿನಿಮಾಗಳಂದ ಕೂಡಲೇ ಅದು ಮ್ಯೂಸಿಕ್ ಬೇರೆ ಥರದ ಫೀಲಲ್ಲಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾನು ಫಸ್ಟ್ ಬಂದಾಗ ಪೂರ್ತಿ ಹೆಸರು ಹೇಳಿದಾಗಲೇ ಅನಿಸ್ತು. ಯಾಕಂದರೆ ಫ್ಯೂಷನ್ ತುಂಬ ಚೆನ್ನಾಗಿ, ಅಂದರೆ ಈ ಹಳ್ಳಿ ಮತ್ತು ವೆಸ್ಟರ್ನ ಮಿಕ್ಸ್ ಮಾಡೋದಿದೆಯಲ್ಲ ಸರ್, ಅದು ತುಂಬ ಅಂದರೆ ಅದನ್ನು ಜನರಿಗೆ ರೀಚ್ ಮಾಡಿಸೋದು. ಮಿಕ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ಜನರಿಗೆ ಇಷ್ಟ ಆಗೋಗಿ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯು ಹ್ಯಾವ್ ಡನ್ ವಂಡರ್ಫುಲ್ ಜಾಬ್. ಹಾಗೆ ಚಂದ್ರು, ಅಂದರೆ ಚಂದ್ರು ನನಗೆ ತುಂಬ ಹಳೆ ಪರಿಚಯ, ಸುಮ್ಮನೆ ಸಿಕ್ಕ ಹಾಗೆ ಅಲ್ಲಲ್ಲಿ ಮೀಟ್ ಆಗ್ತಿದ್ದೀವಿ. ಬಟ್ ಇವರು ಸಿನಿಮಾದ ಬಗ್ಗೆ ಇವರಿಗಿರುವ ಎನರ್ಜಿ ಇದೆಯಲ್ಲ ಸರ್, ನಾನು ಆಲ್ಮೋಸ್ಟ್ 3 ವರ್ಷದ ನೋಡ್ತಾ ಇದ್ದೀನಿ. ಫಸ್ಟ್ ದಿನದಿಂದ ಇವತ್ತಿನ ತನಕ ಮೋಸ್ಟ್ಲಿ ವೇಲು ಸರ್ ಸ್ಫೂರ್ತಿಯೋ ಗೊತ್ತಿಲ್ಲ, ಬಟ್ ಅದೇ ಎನರ್ಜಿ ಇವ್ರ ಹತ್ರ ಇದೆ. ಈಸ್ ಎ ವಂಡರ್ಫುಲ್ ಡೈರೆಕ್ಟರ್. ಯಾಕಂದರೆ ಹಳ್ಳಿಯಲ್ಲಿ ಜೀವಿಸಿದ್ದಾರೆ, ಅದನ್ನು ತೆರೆ ಮೇಲೆ ತುಂಬ ಸಲ ನಾವೇನು ಮಾಡ್ತೀವಿ, ಹಳ್ಳಿಯಲ್ಲಿ ಜೀವಿಸಿದ್ರೆ ಅದನ್ನು ತೆರೆ ಮೇಲೆ ತರೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ತೀವಿ. ಬಟ್ ಅದನ್ನು ತುಂಬ ಚೆನ್ನಾಗಿ ಅವರು ಇದು ಮಾಡಿದ್ದಾರೆ. ಬಟ್ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಸರ್. ಹಾಗೆ ಒಟ್ಟು ಕಲಾವಿದರು, ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ಕಲಾವಿದರ ದಂಡು ವಿನಯ್ ಸರ್, ಮೇಘಮ್. ಯಾಕಂದರೆ ನಾನು ಇಬ್ಬರ ಜೊತೆನೂ ಫಸ್ಟ್ ಟೈಮ್ ಕೆಲಸ ಮಾಡಿರೋದು. ಬಟ್ ಏನಾಗುತ್ತೆ, ನಾವು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷ ಇದ್ದಾಗ ಜನ ಏನಂತಾರೆ, ತುಂಬ ಸೀರಿಯಸ್ ಮಾಡ್ಬಿಡ್ತಾರೆ. ಬಟ್ ಹುಡುಗರ ಜೊತೆ ಕೆಲಸ ಮಾಡೋದಿದೆಯಲ್ಲ ಸರ್, ಅದು ನಮಗೆ ಇನ್ನೊಂಥರ ಎನರ್ಜಿ ಕೊಡುತ್ತೆ. ಬಟ್ ವಿನಯ್ ಸರ್, ಇಲ್ಲಿ ತನಕ ನಾನು ನೋಡಿರೋ ವಿನಯ್ ಸರ್ಗಿಂತ ಈ ಸಿನಿಮಾದಲ್ಲಿ ನೀವು ಬೇರೆ ಥರದ ವಿನಯ್ ಸರ್ ನೋಡ್ತೇನೆ. ಡನ್ ವಂಡರ್ಫುಲ್ ಜಾಬ್. ಯಾಕಂದರೆ ಎಷ್ಟೋ ಕಡೆ ಅವರು ಏನು ಮಾತಾಡಲ್ಲ, ಎಷ್ಟೋ ಕಡೆ ಏನು ಆ್ಯಕ್ಟೇ ಮಾಡಲ್ಲ, ಬಟ್ ಅದೇ ಅದ್ಭುತವಾಗಿ ಕಾಣುತ್ತೆ. ಹ್ಯಾವ್ ಡನ್ ವಂಡರ್ಫುಲ್ ಜಾಬ್. ಯಾಕಂದರೆ ಸೈಲೆನ್ಸನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅಂತ ಈ ಶೋಡ್ ಇದೆ ಸರ್. ಮೇಘ ನಿನ್ನ ಎನರ್ಜಿ, ಯಾಕಂದರೆ ಈಗ ಸಾಂಗ್ ನೋಡಿದೆ, ಬಟ್ ನೀವು ಸ್ವಲ್ಪ ನೋಡಿದ್ದೀರಿ. ಎಂಟೈರ್ ಸಾಂಗ್ನ ಬೇರೆ ಲೆವೆಲಿಗೆ, ಅಂದರೆ ಡ್ಯಾನ್ಸ್ ಮಾಡೋದು ಒಂಥರ, ಅದನ್ನು ತುಂಬ ಗ್ರೇಸ್ಫುಲ್ಲಾಗಿ ಮಾಡೋದು ಇದೆಯಲ್ಲ, ಅದೇನೋ ಒಂಥರ. ವಿ ಹ್ಯಾವ್ ಡನ್ ವೆರಿ ಗುಡ್ ಜಾಬ್. ಹಾಗೆ ಸಿನಿಮಾ ಇವರೇ ವಂಡರ್ಫುಲ್ ಆ್ಯಕ್ಟ್ರೆಸ್, ಅಂದರೆ ಎಲ್ಲರಿಗೂ ಅದ್ರ ಬಗ್ಗೆ ಯು ಡಿಡ್ ಅದೇ ಇದರಲ್ಲಿ ಇನ್ನೊಂದು ಲೆವೆಲ್ ಜಾಸ್ತಿ ಮಾಡಿದ್ವಿ. ಹಾಗೆ ಒಟ್ಟು ಕಲಾವಿದರು, ಈಗ ಅರುಣ್ ಸರ್ ಬಗ್ಗೆ ನಾವೇನು ಹೇಳಬೇಕು ಅಂತಿಲ್ಲ, ಗೋಪಾಲ್ ಸರ್ ಬಗ್ಗೆ ಹೇಳಬೇಕು ಅಂತಿಲ್ಲ. ಒಟ್ಟು ಅಂದರೆ ಕಲಾವಿದರ ದೊಡ್ಡ ದಂಡಿದೆ ಸಿನಿಮಾದಲ್ಲಿ. ಎಲ್ಲರೂ ಅಂದರೆ ಪ್ರತಿಯೊಂದು ಪಾತ್ರ ಕೂಡ ಅಷ್ಟೊಂದು ಸೆಲೆಕ್ಷನ್ಸ್, ಇಟ್ಸ್ ಎ ವಂಡರ್ಫುಲ್ ಸೆಲೆಕ್ಷನ್. ಇವನ್ಸ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೂಡ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಿನಿಮಾ ನೋಡಿದಾಗ ನಿಮಗೆ ಅದು ಅನಿಸುತ್ತೆ.
ಬಹುಶಃ ಎಲ್ಲರ ಬಗ್ಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ವೇಲು ಸರ್ ಹೇಳಿದ್ದಾರೆ. ಓವರಾಲ್ ಅಂದರೆ ನನಗೆ ಕೂಡ ಇದು, ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು 25 ವರ್ಷದ ಜರ್ನಿಲಿ ಸರ್ ನಾನು ಈ ಥರ ಹಾರ್ಡ್ ಕೋರ್ ಅಂದರೆ ಹಳ್ಳಿ ಸಬ್ಜೆಕ್ಟ್ನ ಮಾಡ್ತಿರೋದು ನಾನು ಫಸ್ಟ್ ಟೈಮ್. ಮೋಸ್ಟ್ಲಿ ಚಂದ್ರು ಅವರು ಬಂದಾಗ ಏನು ಅಂದ್ಕೊಂಡಿರ್ತಾರೆ, ಯೂಶ್ವಲಿ ನಾವು ಲವ್ ಸ್ಟೋರಿ ಜಾಸ್ತಿ ಮಾಡ್ತಾ ಇದ್ದಿದ್ದು, ಹಾಗಾಗಿ ಚಂದ್ರು ಅವರಿಗೆ ಹೋಗಿತ್ತು. ಯಾಕಂದರೆ ಬರೀ ಕಲರ್ಫುಲ್ ಸಿನಿಮಾ ಮಾಡ್ತಿದ್ರು, ಹಳ್ಳಿ ಸೊಗಡು ಹೆಂಗೆ ಕ್ಯಾಪ್ಚರ್ ಮಾಡ್ತಾರೆ. ನಾನು ಹುಟ್ಟಿ ಬೆಳೆದಿದ್ದಾರೆ ಹಳ್ಳಿಲೇ ಸರ್. ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಓಟ್ ಇಟ್ಸ್ ಎ ವಂಡರ್ಫುಲ್ ಸಿನಿಮಾ. ನಿಮಗೆ ಒಳ್ಳೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಸಿನಿಮಾ ನೋಡಿದಾಗ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೋಪಾಲ್ ಕೃಷ್ಣ ತುಂಬ ಖುಷಿ ಆಗ್ತಾ ಇದೆ. ಒಂದು ವಿಚಿತ್ರವಾದ ಕನ್ನಡತನ ಇದೆ ರಾಮಾಯಣ ಸಿನಿಮಾಗೆ. ಆ ಥರದ ಒಂದು ಸಿನಿಮಾನ ಬರೆದಿದ್ದಕ್ಕೆ ನಾನು ದೇವನೂರು ಚಂದ್ರ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಹಾಗೆ ಆ ಥರದ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಲಹರಿ ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ನೀವು ಕೂಡ ನಾನು ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಆ ಥರದ ಒಂದು ಪಾತ್ರ ಅವ್ರು ಮಾತಾಡೋದು ಅಪರೂಪ, ದಯವಿಟ್ಟು. ಅದು ದೊಡ್ಡ ಕ್ಯಾಮ್ರಾ ಇರಬೇಕು, ಅವಾಗ ನಾವು ಜೋರಾಗಿ ಮಾತಾಡೋದು. ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಬರೆದಿರುವ ರೀತಿ ಮತ್ತು ಅದನ್ನು ನಾನು ಮಾಡಬಲ್ಲೆ ಅಂತ ಅವರು ನಂಬಿಕೆ ಇಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ನೋಡಿದ್ದೀನಿ. ನಾನು ವಿನಯ್ ಸರ್ ಜೊತೆಗೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು. ಇಷ್ಟು ದಿವಸ ವಿನಯ್ ಸರ್ ಮಾಡಿರುವ ಪರ್ಫಾರ್ಮೆನ್ಸ್ಗಿಂತ ನಾನು ಆ್ಯಸ್ ಆಡಿಯನ್ಸಾಗಿ ಹೇಳ್ತಾ ಇದ್ದೀನಿ, ಇದು ತುಂಬ ನನಗೆ ಖುಷಿ ಕೊಟ್ಟ ಸಿನಿಮಾ, ತುಂಬ ಖುಷಿ ಕೊಟ್ಟ ಪರ್ಫಾರ್ಮೆನ್ಸ್. ಹಾಗೆ ಮೇಘ ಅವರು ಕೂಡ ನಿಮ್ಮಿಬ್ಬರಿಗೂ ಅಭಿನಂದನೆಗಳು, ಹಾಗೆ ಎಲ್ಲ ನಟ ನಟಿಯರಿಗೂ ಅಭಿನಂದನೆಗಳು. ಪೂರ್ಣ ಸರ್ ಥ್ಯಾಂಕ್ ಯು, ಸಂತೋಷ್ ಸರ್ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ನೀವು ಹೇಳಿದಂಗೆ ಶಿವಣ್ಣ ಅವ್ರಿಗೆ ತುಂಬಾ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ಅಂದ್ರೆ ಅವ್ರಿಗೆ ಇಷ್ಟ ಆಗೋದು ನಮ್ಗೆ ಅದೇ ಒಂದು ಅಂದ್ರೆ ಡೌಟ್ ಇತ್ತು. ಅಂದ್ರೆ ಅವರು ಅದನ್ನೆಲ್ಲಾನು ತುಂಬಾ ವರ್ಷಗಳಿಂದ ಎಂಜಾಯ್ ಮಾಡ್ಬಿಟ್ರ ಸಾಂಗ್. ಅದು ಅವ್ರಿಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ಅದೊಂದು ಭಯ ಇತ್ತು. ಅವ್ರಿಗೆ ಇಷ್ಟ ಆಗಿದೆ ನಮ್ಗೆ ತುಂಬಾ ದೊಡ್ಡ ವಿಷಯ. ಸೊ ಇನ್ನು ಹಾಡುಗಳು ಬಂತು ಅಂತಂದ್ರೆ ಹಾಡುಗಳು ನಾನು ಮತ್ತೆ ಚಂದ್ರು ಸುಮಾರು ದೊಡ್ಡ ಜರ್ನಿ ಇದು. ಇದೇನು ಗೊತ್ತಿರೋ ವಿಷಯನೇ, ತುಂಬಾ ಹಿಂದೆನೆ ಶುರು ಆಯ್ತು ರಾಮಾಯಣ. ತುಂಬಾ ದೊಡ್ಡ ಜರ್ನಿ. ಹಾಡುಗಳನ್ನ ನೆನಪಿಸ್ಕೊಂಡ್ರೆ ಏನೇನ್ ಮಾಡಿದೀವಿ ಅಂದ್ರೆ ಏನೇನೋ ಮಾಡಿದೀವಿ ನಾವು. ಆಕ್ಚುಲಿ ಏನೇನೋ ಹಾಡುಗಳಿದೆ ಇದರಲ್ಲಿ. ಅದು ಕೆಲವು ರೆಗ್ಯುಲರ್ ಹಾಡಿರ್ಬೋದು, ಕೆಲವು ವಿಚಿತ್ರ ಹಾಡಿರ್ಬೋದು, ಏನೇನೋ ಮಾಡಿದೀವಿ. ಒಟ್ಟಿನಲ್ಲಿ ನಮ್ಗೆ ಅದು ಒಂಥರ ಈ ಒಂದು ಜರ್ನಿನಲ್ಲಿ ಏನೇನು ನಮ್ಗೆ ಬೆಸ್ಟ್ ಅಂತ ಸಿಗುತ್ತಿದ್ದಾನೆ ಅದನ್ನೆಲ್ಲ ಆಯ್ಕೊಂಡು ಬುಟ್ಟಿಗೆ ಇಟ್ಕೊಂಡು ಕೂತಿದ್ದೀವಿ. ಆ ಥರದ್ದೊಂದು ಜರ್ನಿ. ನಾವು ಫಸ್ಟ್ ಒಂದಷ್ಟು ಹಾಡುಗಳನ್ನ ಮಾಡಿ ಫಿಲಮ್ಮು ಏನೇನೋ ಒಂದು ಕಾರಣಗಳಿಂದ ನಿಂತೋದಾಗ ಅದನ್ನ ಇಟ್ಕೊಂಡು ಚಂದ್ರು ಸುಮಾರು ಕಡೆ ಅಂದ್ರೆ ಎಲ್ಲ ಕಡೆ ಅವರೇ ಹೇಳ್ದಂಗೆ ಅಂದ್ರೆ ಹುಡುಕಾಡಿದ್ರು. ನಮ್ಮ ಈ ಒಂದು ದೊಡ್ಡ ಸಂಸ್ಥೆ ಸಿಗೋದಕ್ಕೆ ಆ ಒಂದು ಹುಡುಕಾಟ ಬೇಕಿತ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಚಂದ್ರು ಅವರ ಸ್ಟ್ರಗಲಿಂಗ್ನ ಆಕ್ಚುಲಿ ಅದು ಯೂಶಲಿ ಅದನ್ನೇ ಒಂದು ಫಿಲಮ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇವ್ರ ಜರ್ನಿನ ಫಿಲಮ್ ಅಲ್ಲ, ಒಂದು ಬುಕ್ಕೆ ಬರೀಬೋದು, ಅಷ್ಟು ದೊಡ್ಡ ಸ್ಟ್ರಗಲ್ ಇದೆ. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಎಲ್ಲ ಆಗಿ ನಮ್ಮ ಲಹರಿ ಸಂಸ್ಥೆ ಬಂತು, ಮತ್ತೆ ಸಂತೋಷ್ ಸರ್ ಬಂದ್ರು, ಮೇಘನಾ ಶೆಟ್ಟಿ ಅವ್ರು ಬಂದ್ರು. ಇದೆಲ್ಲ ಆಗಿ ನನ್ಗಂತೂ ಅದು ಆತಂಕ ಇದ್ದೇ ಇತ್ತು, ಏನಾಗುತ್ತೆ ಈ ಫಿಲಮ್ ಏನಾಗುತ್ತೆ ಅಂತ. ಯಾಕೆಂದ್ರೆ ತುಂಬಾ ಇಷ್ಟಪಟ್ಟಿದ್ದಂಥ ಸ್ಕ್ರಿಪ್ಟ್. ಆ ಥರ ಹಾಗೆ ಫಸ್ಟ್ ಶೆಡ್ಯೂಲ್ ಎಲ್ಲ ಮುಗಿಸ್ಕೊ ಬಂದು ಚಂದ್ರು ಅವರು ನಮಗೆ ತೋರಿಸಿದ್ರು ಫುಟೇಜಸ್ನ. ವಿನಯ್ ಸರ್ ಮತ್ತೆ ಮೇಘ ಅವ್ರದ್ದು ಅವ್ರನ್ನೆಲ್ಲ ಒಂದು ತೋಟದಲ್ಲಿ ಇರೋ ಒಂದು ಸೀನ್ ಅದು. ಆ ಸೀನ್ ನೋಡಿದ ತಕ್ಷಣ ನನ್ಗೆ ಗೊತ್ತಿಲ್ಲ, ನಾನು ಅಳ್ತಾ ಇದ್ದೀನಿ. ಒಂದು 10 ನಿಮಿಷ ನಾನು ಚಂದ್ರು ಇಬ್ರು ಅಳ್ತಾ ಇದ್ದೀವಿ. ಅಂದ್ರೆ ನಮ್ಗೆ ಅದನ್ನ ನೋಡಿದ ತಕ್ಷಣ ಇವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಶಾರ್ಟ್ಸ್ ಇರ್ಬೋದು, ಅಂದ್ರೆ ಆ ಹಳ್ಳಿನ ಕಟ್ಕೊಟ್ಟಿರುವಂತ ರೀತಿ ಇರ್ಬೋದು, ಎಲ್ಲ ನೋಡಿ ನಮ್ಗೆ ಏನಂದ್ರೆ ಓಕೆ, ಇಷ್ಟು ದೊಡ್ಡ ಒಂದು ಹೋರಾಟದಲ್ಲಿ ನಾವು ಒಂದು ಸಾರ್ಥಕವಾದ ಕೆಲಸನ ಮಾಡಿದ್ವಿ ಅಂತ ಅನ್ನಿಸ್ಬಿಡ್ತು. ಇದಷ್ಟು ನಾನು ಈ ಫಿಲಂ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬೋದು. ಸೊ ಇನ್ನು ತುಂಬಾ ಜನರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ವಿನಯ್ ಸರ್ ಬಗ್ಗೆ ವಿನಯ್ ಸರ್ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಇದ್ರಲ್ಲಿ. ಅದರಲ್ಲಿ ನಾನು ಅದನ್ನೇ ಹೇಳೋದಲ್ಲ, ನೋಡಿದ ತಕ್ಷಣ ನಮಗೆ ಇದಾಯ್ತು, ಎಮೋಷನ್ ಆಗ್ಬಿಡ್ತು ಅಂತ. ಸೊ ಮತ್ತೆ ಇನ್ನೊಂದು ಹೇಳಲೇಬೇಕಾಗಿದ್ದೇನಂತಂದ್ರೆ, ನನಗೆ ಲಹರಿ ಸಂಸ್ಥೆ ಅದರ ಒಡನಾಟಕ್ಕೆ ಬಂದ್ಮೇಲೆ ನನಗೆ
ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅಥವಾ ಒಂದು ಸಿನಿಮಾ ತಂಡನ ಇಷ್ಟು ಪ್ರೀತಿಯಿಂದ ಅವರು ಅಂದರೆ ಅವರ ಫ್ಯಾಮಿಲಿ ಥರ ಅದನ್ನ ಇದು ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಇಷ್ಟು ವರ್ಷದ, ನಾನು 13 ವರ್ಷ ಆಯಿತು, 13 ವರ್ಷದ ಜರ್ನಿಯಲ್ಲಿ ನನಗೆ ಮನೆಯ ಫೀಲ್ ಆಗಿದ್ದು ಪ್ರೊಡಕ್ಷನ್ ಹೌಸು ಲಹರಿ. ನನಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೋಹರ್ ಸರ್, ವೇದ ಸರ್ ಮತ್ತು ಎಸ್ಪೆಷಲಿ ನವೀನ್ ಸರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ಅಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅದ್ರ ಬಗ್ಗೆ ಈ ಹಾಡು ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ? ಈಗ ಮೊದಲನೇದಾಗಿ ಮನೋಹರ್ ಸರ್ ಹಾಗೂ ವೇಲು ಸರ್ ಹಾಗೂ ನಿಮ್ಮ ಬ್ರದರ್ ಎಲ್ಲರಿಗೂ ಲಹರಿಗೆ 50 ತುಂಬಿದ್ದಕ್ಕೆ ಶುಭಾಶಯಗಳು. 1974 ಶುರು ಮಾಡ್ತೀರಿ ಗ್ರಾಮೋಫೋನಿಂದ ಇಲ್ಲಿವರೆಗೆ ಬಂದಿದ್ದೀವಿ. AI ವರೆಗೂ ನೀವು ಇದ್ದೀರಿ. ಬಹಳ ಖುಷಿಯಾಗುವಂಥದ್ದು. ನಿಮ್ಮ ಕ್ಯಾಸೆಟ್ ಅಂಗಡಿಯಲ್ಲಿ ನಾನು ಕೆಲಸ ಹೇಗೆ ಮಾಡಿದ್ದೀನಿ ಅಂದರೆ, ಚಿತ್ರಕಲಾ ಪರಿಷತ್ತಲ್ಲಿ ನನ್ನ ತಮ್ಮ ಓದ್ತಾ ಇದ್ದ, ಅವನು ನಿಮ್ಮ ಕ್ಯಾಸೆಟ್ಗಳಿಗೆಲ್ಲ ಡಿಸೈನ್ ಮಾಡೋಣ ಅಂದರೆ ಚಿತ್ರ ಬರ್ಕೊಡೋದು ಬೇರೆಯವ್ರಿಗೆ. ಆಗ ನಾನು ಕೂಡ ಕೆಲವು ಜನಪದದ ಕ್ಯಾಸೆಟ್ಗಳಿಗೆ ಚಿತ್ರಗಳನ್ನು ಬರೆದಿದ್ದೀನಿ. ನಿಮ್ದಿರ್ಬೋದು, ಬೇರೆ ಬೇರೆ ಆಡಿಯೋ ಕಂಪ್ನಿಗೆಲ್ಲ. ನಿಜವಾಗಲೂ ಖುಷಿಯಾಗುತ್ತೆ ನಿಮ್ಮ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ. ನೀವು ದಾಪುಗಾಲಿಟ್ಟು ಬಂದವರಲ್ಲ, ಒಂದೊಂದು ಹೆಜ್ಜೆಗೂ ರೆಸ್ಪೆಕ್ಟ್ ಕೊಡ್ತಾ, ಜೊತೆಯಲ್ಲಿ ಬದುಕುವವರಿಗೂ ರೆಸ್ಪೆಕ್ಟ್ ಕೊಡ್ತಾ, ಆಮೇಲೆ ನಿಮ್ಮ ಜೊತೆ ಈ ಇಂಡಸ್ಟ್ರಿಯವರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಬೆಳೆದಿದ್ದಿದೆಯಲ್ಲ, ಅದು ಬಹಳ ಖುಷಿ. ಆಮೇಲೆ ನಮಗೆ ಬಹಳ ಖುಷಿ ಅನಿಸುತ್ತೆ. ಜೊತೆಗೆ ಈಗ ಗ್ರಾಮಾಯಣ ಅಂದ ತಕ್ಷಣ ನಾನು ಚಂದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಒಂದು 8 ವರ್ಷದ ಹಿಂದೆ ಒಂದು ಕತೆ ಆಗಿ ಶೂಟ್ ಆಗಿ ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗ ತನ್ನ ಲೈಫಲ್ಲಿ ಅರ್ಧ ದಿನ ಊಟ ಮಾಡ್ಕೊಂಡೇ ಬದುಕಿದಾನೇನೋ ಆ ಥರ ಈ ಸಿನಿಮಾ ನಾನು ಮಾಡಲೇಬೇಕು, ಬೇರೆ ನಾನು ಯೋಚನೆ ಮಾಡಲಿಲ್ಲ. ಆದರೆ ಗ್ರಾಮಾಯಣ ಅನ್ನುವಂಥ ಕತೆ ಏನಿದೆ ಅದು ನಿಜವಾಗಲೂ ಕಷ್ಟ ಕಂಡಂಥ ಅಣ್ಣ ತಮ್ಮಂದ್ರ ಕೈಯಲ್ಲಿ ಸಿಕ್ಕಿದೆ. ಅವರು ಆ ಕಷ್ಟವನ್ನು ನೋಡಿ, ಆಮೇಲೆ ಆ ವ್ಯಕ್ತಿ ಹೇಳುವ ಕಥೆ ಇರ್ಬೋದು, ಆಮೇಲೆ ಅವರು ಕೊಡುವ ರೆಸ್ಪೆಕ್ಟ್ ಇರ್ಬೋದು, ಇದರಲ್ಲಿ ಏನೋ ದಮ್ಮಿದೆ. ಯಾಕೆಂದ್ರೆ ಮನೋಹರಣ್ಣ ಅವರಂತೂ ಯಾವತ್ತೂ ಅಷ್ಟೇ ಯಾವುದೇ ವಿಚಾರವಾಗಲಿ, ನಾನು ಈಗಲ್ಲ 35, ನಾನು ಬಂದು ಇದು 37ನೇ ವರ್ಷ ಇಂಡಸ್ಟ್ರಿಗೆ, ನಾನು ನೋಡ್ಕೊಳ್ತೇನೆ ಬಂದಿದ್ದೀನಿ. ಯಾವುದೇ ಹೆಜ್ಜೆ ಇಡೋದಿದ್ರು ಅದು ಕರೆಕ್ಟಾಗಿರಬೇಕು. ಎಲ್ಲವನ್ನ ಕೇಳಿದ ಮೇಲೆ ಕೆಲಸ ಮಾಡೋದು. ಕತೆ ಕೇಳಿದ ಮೇಲೆ ಅವರು ಒಪ್ಕೊಂಡು ಮಾಡಿದ್ದಿದೆಯಲ್ಲ ಸರ್, ನಿಮ್ಗೆ ನಿಜವಾಗ್ಲೂ ದೊಡ್ಡ ಸಲ. ಯಾಕೆಂದರೆ ಕನ್ನಡದ ನಿರ್ದೇಶಕರುಗಳಿಗೆ ಅವಕಾಶ ಸಿಗಬೇಕು ಅನ್ನೋದು, ಬಟ್ ಎಂಥವರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ನಿಜವಾಗಲೂ ಸಿನಿಮಾವನ್ನು ಪ್ರೀತಿಸುವ, ನಿಜವಾಗಲೂ ಒಂದು ಕಥೆಯನ್ನು ಹಿಡಿದು ಆ ಕಥೆಯ ಆಳಕ್ಕೆ ತಿಳಿದು ಅದರ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿ ಅದರ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ನಿರ್ದೇಶಕ ನಮ್ಮ ಚಂದ್ರು. ಯಾಕೆಂದರೆ ನನಗೆ ಅವರು ಕಾಲ್ ಮಾಡಿದಾಗ ನೀವು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ, ನಾನು ಯಾವುದೋ ಒಂದು ಸಿನಿಮಾಗೆ ಗಡ್ಡ ಬಿಟ್ಟಿದ್ದೆ. ಕೊನೆಗೆ ಆ ಸಿನಿಮಾ ಮುಂದಕ್ಕೆ ಹೋಯಿತು, ಅದು ಬಂದುಬಿಡುತ್ತೇನೋ ಅಂತ. ಆದರೆ ಅವ್ನು ಬಂದು ಕ್ಯಾರೆಕ್ಟರ್ ಹೇಳಿದ ಮೇಲೆ, ಸರ್ ನೀವೊಂದು ರಾಜಕಾರಣಿ ಕ್ಯಾರೆಕ್ಟರ್ ಮಾಡಬೇಕು, ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಸರ್, ನೀವು ಮಾಡಲೇಬೇಕು. ನಾನು ಆ್ಯಕ್ಚುಲಿ ಶ್ರೀಕಾಂತ್ ಇದ್ದರು, ಶ್ರೀಕಾಂತ್ ಅವ್ರಿಗೆ ಹೇಳಿದಾಗ ಅವನು ಅರುಣ ಮಾಡಲ್ಲಪ್ಪ, ಅವನು ಹುಚ್ಚ, ಅವನು ಹ್ಞೂ ಅಂದರೆ ಹ್ಞೂ ಅಂತಾನೆ, ಇಲ್ಲ ಅಂದರೆ ಉನ್ನಟ್ಟುಕೊಂಡು ಎದ್ಕೊಂಡು ಹೋಗ್ತಾನೆ ಅಂತ. ಬಟ್ ಹಂಗಲ್ಲ, ಕಥೆ ಕೇಳಿದ ಮೇಲೆ ಅನ್ನಿಸ್ತು. ನಾನೇನು ಈ ನನ್ನ ಚಿತ್ರರಂಗ ಜೀವನದಲ್ಲಿ ಕಲಾ ನಿರ್ದೇಶಕನಾಗಿ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀನಿ, ನಟನಾಗಿ ತುಂಬ ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಪಾತ್ರ, ಅದಕ್ಕೆ ಧನ್ಯವಾದಗಳು. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಿಮಗೆ ಇವತ್ತೆಲ್ಲ 56-60 ದಿನದಲ್ಲಿ ಸಿನಿಮಾ ಮುಗಿಬೇಕು ಅಂದರೆ ಯೋಚನೆ ಮಾಡಿದ್ದೀನಿ. ಆದರೆ ಒಂದು ಇಡೀ ಸಿನಿಮಾ ಕೆಲವು ಡೈರೆಕ್ಟರ್ಗಳು 10 ಸಿನಿಮಾದಷ್ಟು ಶೂಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬೇರೆ. ಬಟ್ ಒಂದು ಸಿನಿಮಾಗೆ ಎಷ್ಟು ಫುಟೇಜ್ ಬೇಕು, ಎಷ್ಟು ಸೀನ್ ಇರಬೇಕು, ಎಷ್ಟು ಸೀನ್ಗಳನ್ನು ನಾನು ಹೇಗೆ ಶೂಟ್ ಮಾಡಬೇಕು, ನನಗೆ ಏನು ಬೇಕು ಅಂತ ತಿಳ್ಕೊಳ್ಳೋನು ಆ್ಯಕ್ಚುಲಿ ತುಂಬ ಒಳ್ಳೆ ನಿರ್ದೇಶಕನಾಗ್ತಾನೆ. ಆ ಶಕ್ತಿ ನಮ್ಮ ಚಂದ್ರಲ್ಲಿದೆ, ಅದು ನಿಜವಾಗ್ಲೂ ಖುಷಿಯಾಗುತ್ತೆ. ಪತಾಜಿ ಅವರು ಅಷ್ಟೇ. ಆಮೇಲೆ ಈ ಇಡೀ ಒಂದು ಪ್ರೋಸೆಸ್ಸನ್ನು ನೋಡಿದಾಗ ಗ್ರಾಮಾಯಣ, ನನಗೆ ರಾವ್ ಬಹದ್ದೂರ್ ಗ್ರಾಮಾಯಣ ನಾನು ಓದಿದ್ದೀನಿ, ಬಟ್ ಈ ಗ್ರಾಮಾಯಣದಲ್ಲೂ ಅದೇ ಹೊಳಗಿದೆ, ಆಮೇಲೆ ಅದೇ ತರಹದ ಒಂದು ಸ್ಪಾರ್ಕ್ ಇದೆ. ಆದರೆ ಅದು ಜನ ನೋಡುವಂತಹ ಒಂದು ಕಮರ್ಷಿಯಲ್ ವ್ಯಾಲ್ಯೂನು ಇಟ್ಕೊಂಡಿದೆ, ಜೊತೆಗೆ ಸಾಮಾಜಿಕ ನ್ಯಾಯವನ್ನೂ ಸಲ್ಲಿಸುತ್ತೆ ಈ ಸಿನಿಮಾ ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ಲರೂ ತುಂಬ ಚೆನ್ನಾಗಿ. ನನಗೆ ವಿನಯ್, ನಾನು ಆ್ಯಕ್ಚುಲಿ ಡಬ್ ಮಾಡಬೇಕಾದ್ರೆ ಕೆಲವು ಸೀನ್ಗಳನ್ನ ನೋಡಿದಾಗ
ಈಗ ನಾನು ಒಬ್ಬ ನಟನಾಗಿ ನಾಟಕದಲ್ಲಿ ಇದ್ದು ನಾನು ಆಕ್ಟಿಂಗ್ ಕ್ಲಾಸ್ಗಳನ್ನು ಮಾಡ್ತಿರ್ತೀನಿ. ನಾನು ಈಗಲೂ ವರ್ಕ್ಶಾಪಿಗೆ ಹೋಗ್ತೀನಿ. ಬಾಂಬೆಲಿ ಯಾರು ನಶ್ವದ್ದಿನ್ ಶಾ ಅಂತವ್ರಾಗಲಿ ಇನ್ನೊಬ್ರು ಯಾರು ಒಂದು ವರ್ಕ್ಶಾಪ್ ಮಾಡೋದ್ರಲ್ಲ ಅಟೆಂಡ್ ಮಾಡ್ತಿರ್ತೀವಿ, ಬೇರೆ ಬೇರೆ ಕಡೆಗೆ ಹೋಗ್ತಿರ್ತೀವಿ. ಕೊನೆಗೂ ಇವನೊಳಗೆ ಒಬ್ಬ ಒಳ್ಳೆ ವಿದ್ಯಾರ್ಥಿ ಇದ್ದಾನೆ. ಆ ವಿದ್ಯಾರ್ಥಿ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಬೆಳೆಸ್ತಾನೆ. ಯಾಕೆಂದ್ರೆ ಅದು ಕಾಣಿಸುತ್ತೆ, ಡೈರೆಕ್ಟ್ ಹೇಳಿದ್ದನ್ನಾಗಲಿ ಅವನು ಮಾಡೋದಾಗಲಿ ಅವನಿಗೆ ಅವನು ಒಪ್ಪಿಸ್ಕೊಳ್ಳೋದಾಗಲಿ ತುಂಬ ಚೆನ್ನಾಗಿ. ಮೇಘಾನು ಅಷ್ಟೇ ಕೆಲವು ಸೀನ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅಂದ್ರೆ ನಾನು ನೋಡಿದ್ದು ಸೀನ್ಗಳನ್ನು ನೋಡಿದಾಗ, ಜೊತೆಗೆ ಒಳ್ಳೆಯ ನಟಿ, ಜೊತೆಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋಕೆ ಇದೇ ಇಲ್ಲ. ಯಾಕೆಂದರೆ ಅವರ ತಂದೆನೇ ಒಂಥರ ಜೀವನಾಡಿ ಅವರಿಗೆ. ಅವ್ರ ತಂದೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅಂದರೆ ಅಶ್ವಥ್ ಅವ್ರ ಜೊತೆ ನಾನು ಕನ್ನಡವೇ ಸತ್ಯ ಅಲ್ಲಿ ಕೆಲಸ ಮಾಡಬೇಕಾದ್ರೆ. ಬಟ್ ಇಡೀ ರಾಮಾಯಣದ ಒಟ್ಟು ನೋಡಿದಾಗ ಗೋಪಾಲ್ ದೇಶಪಾಂಡೆ, ನಮ್ಮ ಲೂಸ್ ಮಾತ್, ಎಲ್ಲರ ಕ್ಯಾರೆಕ್ಟರ್ ನೀವು ದಯವಿಟ್ಟು ಅಬ್ಸರ್ವ್ ಮಾಡಿ. ಭಾಳ ಸೆಟಲ್ಡ್ ಆಗಿ ತುಂಬ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಡೈರೆಕ್ಟ್ರು. ಎಲ್ಲೂ ನಮ್ಮ ಬೇರಿಸುವ ಹಾಗೆ ಸುಮ್ಮನೆ ಎಕ್ಸಾಗರೇಟೆಡ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಬಿಡದೇನೆ ಹೇಗೆ ಒಬ್ಬ ಮನುಷ್ಯ ಬದುಕ್ತಾನೋ ಆ ಬದುಕುವ ರೀತಿಯ ರಿದಮಲ್ಲಿ ಇಡೀ ಸಿನಿಮಾನ ತಗೊಂಡು ಹೋಗಿರೋದು ಬಹಳ ಮುಖ್ಯ ಆಗುತ್ತೆ. ಅದು ಈ ಸಿನಿಮಾದಲ್ಲಿ ಒಂದು ತುಂಬ ಒಳ್ಳೆಯ ಒಂದು ನೀವು ಜನರಿಗೆ ನೋಡಬೇಕಾದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿದೆಯಪ್ಪ ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಕೆಲಸ ಆಗಿದೆ ಸರ್. ವೇಲು ಸರ್, ನೀವು ಯಾವತ್ತೂ ಅಷ್ಟೇ ಅಣ್ಣ ತಮ್ಮ ಅಥವಾ ನಿಮ್ಮ ಇಡೀ ಮನೆಯವರು ಏನೇ ಕೆಲಸ ಮಾಡಿದ್ರು ನೀವು ಒಂದು ಒಳ್ಳೆಯ ಕೆಲಸ ಆಗಿರುತ್ತೆ, ಮತ್ತು ಅದಕ್ಕೊಂದು ದೊಡ್ಡ ಗೆಲುವು ಸಿಗುತ್ತೆ. ಆ ಗೆಲುವು ಈ ಸಿನಿಮಾಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಕಾಂತ್ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಇವ್ರ ಬಗ್ಗೆ ಮಾತಾಡಿದಾಗ ನಾನು ತುಂಬಾ ಚಿಕ್ಕವಳು, ಆದರೂ ಕೂಡ ಶೂಟಿಂಗ್ ಟೈಮಲ್ಲಿ ನಾನು ಅವ್ರ ಜೊತೆ ಕಳೆದಂಥ ಕ್ಷಣಗಳು ಹಾಗೆ ಅವರಿಂದ ಕಲ್ತಿದ್ದನ್ನು ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಲಹರಿ ಸಂಸ್ಥೆ ಸರ್ ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್. ಹಾಗೆ ನವೀನ್ ಸರ್ ಕಂಗ್ರ್ಯಾಚುಲೇಷನ್ಸ್. 50 years, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಫಿಲಮ್ಗಳು, ಹಾಗೆ ಇನ್ನು ಮುಂದೆ ಕೂಡ ಇದೇ ರೀತಿ ಅಂತ 100 years ಆಗಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ನಾನು ನಮ್ಮ ನಿರ್ದೇಶಕರ ಚಂದ್ರು ಸರ್ ಬಗ್ಗೆ ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡಬೇಕು ನಿಜವಾಗ್ಲೂ ಒಂದಿನ ಸಾಲಲ್ಲ. ಯಾಕೆ ಅಂದರೆ ಅವ್ರನ್ನ ನಾನು ನೋಡಿದ್ದೀನಿ. ರಾಮಾಯಣ ಶುರು ಆಯಿತು ನಿಲ್ತು, ಶುರು ಆಯಿತು ನಿಲ್ತು, ಮತ್ತೆ ಶುರುವಾದಾಗ ಆ ಫಸ್ಟ್ ಕ್ಯಾಮ್ರಾದಲ್ಲಿ ಶಾರ್ಟ್ ತೆಗೆದಾಗ ಕಣ್ಣಲ್ಲಿ ನೀರನ್ನು ನಾನು ನೋಡಿದ್ದೀನಿ. ಅಂದರೆ ಒಂದು ವ್ಯಕ್ತಿ, ಒಬ್ಬರು ನಿರ್ದೇಶಕರು 2 ವರ್ಷ, 3 ವರ್ಷ, 5 ವರ್ಷ ಕಾಯ್ತಾರೆ. ಆದರೆ ಚಂದ್ರು ಸರ್ 10 ವರ್ಷ ಕಾದು ಎಲ್ಲೂ ಕುಗ್ದೆ, ಯಾವ ತಾಳ್ಮೆನೂ ಕಳ್ಕೊಳ್ದೆ, ಎಲ್ಲ ನೋವುಗಳು, ಎಲ್ಲ ಕಷ್ಟಗಳನ್ನ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊನೆಗೂ ಈ ಒಂದು ಸಿನಿಮಾನ ಮುಗಿಸಿ, ಕೊನೆಗೂ ಈ ಒಂದು ಸಿನಿಮಾನ ರಿಲೀಸ್ವರೆಗೂ ತಗೊಂಡು ಬಂದಿದ್ದಾರೆ, ಎಲ್ಲೂ ಬಿಡದೆ. ಸೊ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆನ ಕೊಡಲೇಬೇಕು ಚಂದ್ರು ಸರ್. ಹಾಗೆ ಅವ್ರ ತಲೆಯಲ್ಲಿ ಕುಸುಮ, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕುಸುಮ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಒಂದು ಹಠವಾದಿ, ಒಂದು ಗಟ್ಟು ಮುಟ್ಟು ಹೆಂಗಸು ಅಂತಲೇ ಹೇಳ್ಬೋದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳಿಗೆ ಇದು ಬೇಕಂದ್ರೆ ಇದಾಗಬೇಕು, ಇದು ಬೇಡ ಅಂದರೆ ಇದು ಬೇಡ. ಒಂದು ಗಂಡಸ ರೀತಿಯಲ್ಲಿ ಇರೋವಂಥ ಒಂದು ಪಾತ್ರ ನನ್ನ ಪಾತ್ರ. ನಮ್ಮ ಚಂದ್ರು ಸರ್ಗೆ ಕುಸುಮ ಅನ್ನೋ ಪಾತ್ರ ತುಂಬಾ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಹೋಲೋರು ಬೇಕೇ ಬೇಕು, ನಾನು ಕುಸುಮ ಅನ್ನೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ತುಂಬ ಕಷ್ಟಪಟ್ಟು ನಿಂತಿದ್ರು. ಐ ಥಿಂಕ್ ಸರ್ ನಿಮ್ಮ ಕುಸುಮ ಅನ್ನೋ ಪಾತ್ರ ನೀವೇನು ಕನ್ಸ್ಕೊಂಡಿದ್ರಿ ಅದನ್ನು ನಾನು ನನಸಾಗೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನನ ಕಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ ಅದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸರ್. 100%. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಂತೋಷ್ ಅಪ್ಪಾಜಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದರೆ ಈಗ ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡುವಾಗ ನೀನು ಇನ್ನೂ ಚೆನ್ನಾಗಿ ಮಾಡ್ತಿದ್ಯಾ ಅಂತ ನಿನಗೆ ಮೋಟಿವೇಟ್ ಮಾಡೋದಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ಮೇಕಪ್ ವೈಸ್ ಆಗಿರ್ಬೋದು, ನಾವು ಆ್ಯಕ್ಟ್ ಮಾಡುವಾಗ ನಮಗೆ ಇದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದ್ರಾಗಿರ್ಬೋದು. ಆಮೇಲೆ ನಾವು ದಿನಕ್ಕೆ ತುಂಬ ಶಾರ್ಟ್ಗಳನ್ನು ತೆಗಿತಿದ್ವಿ, ಬೆಟ್ಟಗಳಲ್ಲಿ ತೆಗಿತಿದ್ವಿ, ಎಲ್ಲೆಲ್ಲೋ ತೆಗಿತಾ ಇದ್ವಿ. ಆ ಒಂದು ಜಾಗದಲ್ಲೆಲ್ಲ ನಮ್ಮ ಸಂತು ಸರ್ ಹಾಗೆ ಅವ್ರ ಟೀಮ್, ಅವ್ರು ನನಗೆ ಮಾಡ್ತಿದ್ದಂಥ ಸಪೋರ್ಟ್, ಹಾಗೆ ನಮ್ಮ ಇಡೀ ತಂಡಕ್ಕೆ ಮಾಡ್ತಿದ್ದಂಥ ಸಪೋರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಗೋಪಿ ಅಣ್ಣ ನಿಜವಾಗ್ಲೂ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಅವರ ಸೀನ್ ತುಂಬ ಇದೆ ಈ ಸಿನಿಮಾದಲ್ಲಿ.
ಅವ್ರು ನಾನು ಪ್ರತಿ ಸೀನ್ ಮಾಡುವಾಗ ಮೇಘಮ್ಮ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಸಖತ್ತಾಗಿ ಮಾಡಿದ್ಯಾ ಮೇಘಮ್ಮ, ಇದು ಇನ್ನೂ ಚೆನ್ನಾಗಿ ಮಾಡಿದ್ರೆ, ಡಬ್ಬಿಂಗಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ರು ನನ್ನ ಜೊತೆಗೆ ನಿಂತು ನನಗೆ ಸಹಾಯ ಮಾಡಿದ್ದಾರೆ. ಇನ್ನು ಅವ್ರ ನಟನ ಬಗ್ಗೆ ನಾವು ಹೇಳಂಗೆ ಇಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಇಡೀ ಚಿತ್ರದ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ವಿನಯ್ ಅಷ್ಟು ಸ್ಟಾರ್ಗಳಿರ್ತಕ್ಕಂಥ ಕುಟುಂಬದಿಂದ ಬಂದ್ರೂ ಕೂಡ, ದೊಡ್ಡ ಮನೆ ಕುಟುಂಬದಿಂದ ಬಂದರೂ ಕೂಡ ಎಲ್ಲೂ ಕೂಡ ಅವರಲ್ಲಿ ನಾನು ದೊಡ್ಡ ಮನೆಯವನು, ನಾನು ಸ್ಟಾರ್ ಕುಟುಂಬದಿಂದ ಬಂದವನು ಅಂತ ಒಂದು ಕಡೆನೂ ನಾವು ಯಾರೂ ಕೂಡ ನೋಡಲಿಲ್ಲ. ಒಂದು ಕೋ ಆ್ಯಕ್ಟರ್ ಆಗಿ, ಒಂದು ಒಳ್ಳೆ ಫ್ರೆಂಡ್ ಆಗಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಕೆಮಿಸ್ಟ್ರಿ ಇದೆ ನಮ್ಮಿಬ್ರಿಗೂ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಕೂಡ ನಾವು ಒಂದು ಸಿನಿಮಾದಲ್ಲಿ. ಥ್ರೂ ಔಟ್ ದ ಸಿನಿಮಾ ಜರ್ನಿ ನಮ್ಮ ಜೊತೆಗೆ ನಾವು ಆ್ಯಕ್ಟ್ ಮಾಡೋ ಕಲಾವಿದರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ವಿನಯ್ ಥ್ಯಾಂಕ್ ಯು ಸೋ ಮಚ್. ಥ್ರೂ ಔಟ್ ದ ಸಿನಿಮಾ ಜರ್ನಿ ನನ್ನ ಜೊತೆಗಿದ್ದು ನಂಗೆ ಸಪೋರ್ಟ್ ಮಾಡೋದಕ್ಕೆ. ಅರುಣ್ ಸಾಗರ್ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಅರುಣ್ ಸಾಗರ್ ಬಗ್ಗೆ ಹೇಳಂಗೆ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ನಮ್ಮ ಜೊತೆಗಿದ್ದಕ್ಕೆ. ಪೂರ್ಣ ಸರ್ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ನಾನು ಏನು ಹೇಳಂಗೆ ಇಲ್ಲ ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲೂ ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿರ್ತಕ್ಕಂಥ ಹಾಗೆ ನಮ್ಮ ಕೂತಿರ್ತಕ್ಕಂಥ ನಮ್ಮ ನಾಗಿ ಸರ್, ಭರತ್, ಬಂಡೆ, ನಮ್ಮ ಶಿವು ಸರ್, ಹಾಗೆ ನಮ್ಮ ಫ್ರೆಂಡ್ಸ್ ಪ್ರಶಾಂತ್ ಅವ್ರಿಗೆಲ್ಲರೂ ಬಂದಿದ್ದಾರೆ. ತೆರೆ ಹಿಂದೆ ಇರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ಸ್ ಅವ್ರಿಗೆಲ್ಲರೂ ಕೂಡ ನಾವೆಲ್ಲರೂ ಸೇರಿ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಂದು ಜರ್ನಿಲಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನೀವು ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಿಸ್. ಇಲ್ಲಿ ಅದರ ಜೊತೆಗೆ ಶಿವಣ್ಣ ಅವರ ಒಂದು ಬ್ಯೂಟಿಫುಲ್ ಫೇಮಸ್ ಸಾಂಗ್ ನಿಮ್ಮ ಸಿನಿಮಾದಲ್ಲಿ ನಿಮಗೆ ಸಿಕ್ಕಿರೋದು, ಈ ಹಾಡು ಎಷ್ಟು ವಿಶೇಷ ಹಾಗೂ ಇಡೀ ಗ್ರಾಮಾಯಣ ಚಿತ್ರತಂಡ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅದು ತುಂಬ ಖುಷಿಯಾದ ವಿಚಾರ, ಯಾಕಂದರೆ ದೊಡ್ಡಪ್ಪನ ಒಂದು ಸಾಂಗಿಗೆ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಅಂತ. ಮೊದಲು ತುಂಬ ಭಯ ಇತ್ತು, ಯಾಕಂದರೆ ನಾನು ತುಂಬ ಒಳ್ಳೆ ಡ್ಯಾನ್ಸರ್ ಅಲ್ಲ, ಅದು ದೊಡ್ಡಪ್ಪನ ಸಾಂಗ್ ಡ್ಯಾನ್ಸ್ ರೀಕ್ರಿಯೇಟ್ ಮಾಡಬೇಕು ಅಂತ. ಬಟ್ ನಮ್ಮ ಮುರಳಿ ಮಾಸ್ಟರ್ ಅವರ ಸಪೋರ್ಟಿಂದ, ಪ್ರಾಕ್ಟೀಸಿಂದ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ದೊಡ್ಡಪ್ಪ ಬಂದು ಇವತ್ತು ಲಾಂಚ್ ಮಾಡಿಕೊಟ್ರು. ದೊಡ್ಡಪ್ಪನ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಅತಿಯಾದ ಗೌರವ. ಸೊ ಅವ್ರು ಬಂದು ಈ ಸಾಂಗ್ನ ಲಾಂಚ್ ಮಾಡಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಲಹರಿ ಸಂಸ್ಥೆ 50 ಇಯರ್ಸ್ ಕಂಪ್ಲೀಟ್ ಮಾಡಿದೆ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಆ 50th ಇಯರಲ್ಲಿ ನಮ್ಮ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಆಮೇಲೆ ಗ್ರಾಮಾಯಣ ಬಗ್ಗೆ ಹೇಳ್ಬೇಕಂದ್ರೆ, ಗ್ರಾಮಾಯಣ ಒಂದು 10 ವರ್ಷದ ಜರ್ನಿ ಹಂಗನ್ಬಿಟ್ಟು ನಮ್ಮ ಸಿನಿಮಾ 10 ವರ್ಷದ ಹಳೇದಲ್ಲ. ಈಗ ಮೊನ್ನೆ ತಾನೇ 2 ಇಯರ್ಸ್ ಬ್ಯಾಕ್ ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಬಂದು ಸ್ಟಾರ್ಟ್ ಮಾಡಿದ್ರು. 2 ಇಯರ್ಸಲ್ಲಿ ತುಂಬ ಚೆನ್ನಾಗಿ ಇದೊಂದು ಸಿನಿಮಾನ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲಾವಿದರು ಈ ಕತೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿದ್ದಾರೆ. ಸೊ ಯಾರು ಅವ್ರು ಒಂಥರ ಒಂದು ಎಲ್ಲರೂ ಸಿನಿಮಾಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಎಲ್ಲರೂ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದಾರೆ. ಆಮೇಲೆ ಯಾವಾಗಲೂ ಪ್ರೆಸ್ ಇರ್ಬೋದು, ಮೀಡಿಯಾ ಇರ್ಬೋದು, ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರೆ ಫಸ್ಟ್ ಕೇಳೋದು ಗ್ರಾಮಾಯಣ ಯಾವಾಗ ಅಂತ. ಸೊ ಇವಾಗ ಕೊನೆಗೂ ಒಂದು 10 ವರ್ಷದ ಜರ್ನಿ ಆದಮೇಲೆ ಗ್ರಾಮಾಯಣ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಥ್ಯಾಂಕ್ಸ್ ಅನ್ನೋಕ್ಕೆ ತುಂಬ ಜನ ಇದ್ದಾರೆ. ಈಗಾಗಲೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಬಟ್ ತಿರ್ಗಾ ಹೇಳ್ಬೇಕಂದ್ರೆ ಈಗೆಲ್ಲರೂ ನನಗೆ ನನ್ನ ನಟನೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಡೈರೆಕ್ಟರು ಮತ್ತು ನನ್ನ ಸಹ ಕಲಾವಿದರು, ಮೇಘ ಇರ್ಬೋದು, ಗೋಪಾಲ್ ಅವರು ಇರ್ಬೋದು, ಆಮೇಲೆ ಇಲ್ಲಿರೋ ಎಲ್ಲ ಕಲಾವಿದರು ಸೇರಿ ನನ್ನ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀನಿ. ಮತ್ತು ಸಂತೋಷ್ ಸರ್ ಅವರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರ ಎಕ್ಸ್ಪೀರಿಯನ್ಸ್ನ ನನ್ನಲ್ಲಿ ಕೂಡ ಹಾಕಿದ್ರು. ಸೊ ಅದರಿಂದ ನಮಗೂ ಒಂದು ಆ್ಯಕ್ಟ್ ಮಾಡೋಕ್ಕೆ ಎಲ್ಲ ತುಂಬ ಹೆಲ್ಪ್ ಆಯಿತು, ತುಂಬ ಮೋಟಿವೇಟ್ ಆಯಿತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪೂರ್ಣ ಅವ್ರದ್ದು 2 ಸಾಂಗ್ ಮಾತ್ರ ಬಂದಿದೆ, ಇನ್ನೂ ಅದೇನೂ ಇಲ್ಲ. ಇನ್ನೂ 3 ಸಾಂಗ್ ಇದೆ. ನಾನು ಆ್ಯಕ್ಚುಲಿ ಗ್ರಾಮಾಯಣ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಈಗ ನೆಕ್ಸ್ಟ್ 3 ಸಾಂಗಲ್ಲಿ ಪೂರ್ಣ ಅವರೇ ನಿಮಗೆ ಗ್ರಾಮಾಯಣದ ಬಗ್ಗೆ ಹೇಳ್ತಾರೆ.
ಆ ಸಾಂಗಲ್ಲಿ ಕೇಳಿದ ಮೇಲೆ ನಿಮಗೆ ಗ್ರಾಮಾಯಣದೊಂದು ಫುಲ್ ಪಿಕ್ಚರ್ ಸಿಗುತ್ತೆ, ಮತ್ತು ನಿಮ್ಮ ಸಿನಿಮಾನ ಹೇಗೆ ನೋಡ್ಬೋದು, ಸಿನಿಮಾಲಿ ಏನಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅರುಣ್ ಅವರು ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಆಮೇಲೆ ಅವ್ರನ್ನ ಇದೊಂದು ಹೊಸ ಲುಕ್ಕಲ್ಲಿ ನೋಡೋದು ನನಗೆ ತುಂಬ ಇಷ್ಟ ಆಯಿತು. ಒಂದು ಕ್ಲೀನ್ ಶೇವು, ಮೀಸೆ, ಆಮೇಲೆ ಅವರ ಶೇರ್ವಾನಿ ಜೊತೆ ನಡ್ಕೊಂಡು ಬಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಕೊನೆಗೂ ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ಎಲ್ಲ ಎಲ್ಲ ಮುಗಿಸೋಕ್ಕಿಂತ ಮುಂಚೆ ಒಂದು ಹೇಳ್ಬೇಕೇನಂದ್ರೆ, ಈ ಸಿನಿಮಾದಲ್ಲಿ ಗಣೇಶ್ ಅಂತ ನನ್ನ ಕಾಸ್ಟ್ಯೂಮರು, ಅವರು ನನ್ನ ಮೊದಲನೇ ಸಿನಿಮಾಯಿಂದ ಗ್ರಾಮಾಯಣವರೆಗೂ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಅವರು ಪ್ರತಿ ಸಲ ಈ ಸಿನಿಮಾದ ಬಗ್ಗೆ ಯಾವಾಗಲೂ ಕೇಳ್ತಾನೆ ಇದ್ರು, ಆಮೇಲೆ ಮೋಟಿವೇಟ್ ಹೇಳ್ತಾನೆ ಇದ್ರು ನನಗೆ ಈ ಸಿನಿಮಾ. ನಾನು ಇಲ್ಲ ಈ ಸಿನಿಮಾ ಮೋಸ್ಟ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗಲ್ಲ ಅನ್ಕೊಂಡಾಗ್ಲೂ ಅವ್ರು ಹೇಳ್ತಾ ಇದ್ರು, ಇಲ್ಲ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಈ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅವರು ಹೋದ ತಿಂಗಳು ನಮ್ಮನ್ನೆಲ್ಲನ್ನು ಬಿಟ್ಟು ಹೋದರು. ಸೊ ಅವ್ರನ್ನ ನೆನೆಸ್ಕೊಂಡು ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟೀಸರ್ ರಿಲೀಸ್ ಕಾರ್ಯಕ್ರಮಕ್ಕೂ ಏನಾದರೂ ಪ್ರೆಸ್ ಮೀಟ್ಗಳಿಗೆ ಹೋದರೆ ತುಂಬ ಜನ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಗ್ರಾಮಾಯಣ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಅರ್ಧ ನಮ್ಮ ಜೀವನವಾಗಿ ಇಟ್ಟಿದ್ವಿ. ಅದೇ ಸತ್ಯ, ನಾನು ನಿಮ್ಗೆ ಹೊಗಳುತ್ತಾ ಇಲ್ಲ, ಇದೇ ಸತ್ಯ. ಇಲ್ಲಿ ಕೂತಿರೋ ಅಷ್ಟು ಜನಕ್ಕೂ ಗೊತ್ತು. ನೀವೆಲ್ಲ ಯಾವುದೇ ಪ್ರೆಸ್ ಮೀಟಿಗೆ ಹೋದ್ರೂ ಕೂಡ ಗ್ರಾಮಾಯಣ ಮಾಡಿ ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಆ ಪೋಸ್ಟ್ ಚೆನ್ನಾಗಿತ್ತು, ಕಥೆ ಚೆನ್ನಾಗಿದೆ ಅಂತ ಎಷ್ಟೋ ಜನಕ್ಕೆ ಕಥೆ ಗೊತ್ತು. ಆ ಪ್ರೋತ್ಸಾಹದ ಮಾತುಗಳಿಂದನೇ, ನೀವು ಕೇಳ್ತಿರೋ ಪ್ರಶ್ನೆಗಳಿಂದ, ಸೊ ಆ ಜರ್ನಿನಲ್ಲಿ ನೀವುಗಳು ಕೂಡ ಪ್ರೋತ್ಸಾಹ ಬಂದಿರ. ಅದಕ್ಕೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್, ಆಭಾರಿ. ನಿಮ್ಮ ನಂಬಿಕೆ ನಾನು ಉಳಿಸ್ಕೊಳ್ತೀನಿ. ಆ್ಯಂಡ್ ನಮ್ಮ ಈ ಸಿನಿಮಾಗೆ ಎಷ್ಟೊಂದು ಜನ ಸಹಾಯ ಮಾಡಿದ್ದಾರೆ, ಅದನ್ನು ಥ್ಯಾಂಕ್ಸ್ ಹೇಳಿ ದೊಡ್ಡ ಇಷ್ಟ ಆಗುತ್ತೆ. ಅದರಿಂದ ಇಷ್ಟು